ಲೋಕಸಮರದ ಹೊತ್ತಲ್ಲೇ ರಾಜಕೀಯ ತಂತ್ರಗಳು ಜೋರಾಗುತ್ತವೆ. ಎದುರಾಳಿಯನ್ನ ಮಣಿಸೋದಕ್ಕೆ ಸೇನಾನಿಗಳು ರಣತಂತ್ರಗಳ ಮೊರೆ ಹೋಗ್ತಾರೆ. ಆದ್ರೆ ರಾಜ್ಯ ರಾಜಕೀಯದ ಪರಿಸ್ಥಿತಿಯೇ ಬೇರೆಯಾಗ್ಬಿಟ್ಟಿದೆ. ಪ್ರತಿ ಬಾರಿ ಐಟಿ ಇಲಾಖೆಗೆ ಕಾಂಗ್ರೆಸ್ ನಾಯಕರು ಗುರಿ ಆಗ್ತಾ ಇದ್ರು. ಆದ್ರೆ ಈಗ ಜೆಡಿಎಸ್ನ ದಳಪತಿಗಳಿಗೆ ಇಟಿ ಚುಚ್ಚತೊಡಗಿದೆ. ಇದು ಪಕ್ಕಾ ರಾಜಕೀಯ ಪ್ರೇರಿತ ದಾಳಿ ಅನ್ನೋದು ಜೆಡಿಎಸ್ ನಾಯಕರ ಆರೋಪ ಆಗ್ತಾ ಇದೆ. ದಳಪತಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಮೋದಿಯ ಮನಿ ಕಮಾಂಡೋಸ್ ನುಗ್ಗಿದ್ದಾರೆ ಅನ್ನಲಾಗ್ತಾ ಇದೆ. ಹಾಗಾದ್ರೆ ಜೆಡಿಎಸ್ನ ಜೋಡೆತ್ತುಗಳಿಗೆ ನಮ್ಮ ಮೂಗುದಾರ ಹಾಕ್ತಾ ಇದ್ದಾರಾ? ಕುಮಾರಣ್ಣಂಗೆ ಈ ದಾಳಿಯ ಹಿಂಟ್ ಸಿಕ್ಕಿದ್ದ ಹೇಗೆ? ಇದರಿಂದ ಲಾಭ ಆಗೋದು ಯಾರ್ಗೆ? ದಳಪತಿಗಳಿಗೆ ಐಟಿ ವ್ಯೂಹವನ್ನ ಬಿಜೆಪಿ ಹಾಗೂ ಸುಮಲತಾ ರಚನೆ ಮಾಡಿದ್ದಾರೆ ಅಂದಿರೋದಾದ್ರೂ ಯಾಕೆ? ಕಂಪ್ಲೀಟ್ ರಿಪೋರ್ಟ್ ಇದೆ, ಟೇಕ್ ಅ ಲುಕ್. ದಳಪತಿಗಳಿಗೆ ಐಟಿ ಶಾಕ್, ದಳ ಸೇನಾನಿಗಳಿಗೆ ಇಟಿ, ಜೆಡಿಎಸ್ ನಾಯಕರ ಮನೆಯಲ್ಲಿ ಐಟಿ ತಲಾಶ್, ಸಿಎಸ್ ಪುಟ್ಟರಾಜು ಮನೆ ಮೇಲೆ ಐಟಿ ರೇಡ್. ದಳಪತಿಗಳಿಗೆ ಐಟಿ ಇಲಾಖೆ ಶಾಕ್ ಕೊಟ್ಟಿದೆ. ಬೆಳ್ಳಂಬೆಳಗ್ಗೆ ಜೆಡಿಎಸ್ ನಾಯಕ ಮಂಡ್ಯ ಉಸ್ತುವಾರಿ ಸಚಿವ ಸಿಎಸ್ ಪುಟ್ಟರಾಜು ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಬಿಎಂ ಫಾರೂಕ್ ಮನೆ ಮೇಲೂ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ನಿಗಿ ಕೆಂಡವಾಗಿದ್ದ ಮಂಡ್ಯ ರಾಜಕೀಯದಲ್ಲಿ ಐಟಿ ರೇಡ್ ಬೆಳವಣಿಗೆ ನಾನಾ ಅನುಮಾನಗಳಿಗೆ ಪುಷ್ಟಿ ನೀಡ್ತಾ ಇದೆ. ಇದು ಪಕ್ಕಾ ರಾಜಕೀಯ ಪ್ರೇರಿತ ದಾಳಿ ಅಂತ ಜೆಡಿಎಸ್ ನಾಯಕರು ಬಿಜೆಪಿ ಮೇಲೆ ಆರೋಪ ಮಾಡ್ತಿದ್ದಾರೆ. ಐಟಿ ದಾಳಿಯನ್ನ ಖಂಡಿಸಿ ದಳವಾಯಿಗಳು ಆಕ್ರೋಶವನ್ನ ಹೊರಹಾಕುತ್ತಿದ್ದಾರೆ. ಲೋಕಸಮರದ ಹೊತ್ತಲ್ಲಿ ಸಿಎಂ ಕುಮಾರಸ್ವಾಮಿ ಆಪ್ತ ಪುಟ್ಟರಾಜು ಮನೆ ಮೇಲೆ ಐಟಿ ದಾಳಿ ನಡೆದಿರುವುದು ಅನುಮಾನದ ಹುತ್ತ ಬೆಳೆಯುವಂತೆ ಮಾಡಿದೆ. ನಿರೀಕ್ಷೆ ಇತ್ತು, ಆದ್ರೆ ನಮ್ಮ ಮನೆ ಮೇಲೆ ಐಟಿ ದಾಳಿ ನಡೆಯುತ್ತೆ ಅಂತಕ್ಕಂಥ ನಿರೀಕ್ಷೆ ಇರಲಿಲ್ಲ. ಆದರೂ ಪಾಪ ಬಿಜೆಪಿಯವರು ಬಹಳ ಚೆನ್ನಾಗಿ ಐಟಿ ಇಲಾಖೆಗೆ ಲಿಸ್ಟ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಇದರಿಂದ ಸಾಬೀತಾಗಿದೆ. ಆ ಕಾರಣದಿಂದ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ, ಈ ರೀತಿಯ ಐಟಿ ದಾಳಿಯಿಂದ ನಮ್ಮನ್ನೇನಾದ್ರು ವಿಚಲಿತರು ಮಾಡಬಹುದು ಅಂತಕ್ಕಂಥದ್ದನ್ನ ಭಾವಿಸಿದ್ರೆ ಅವರ ಭ್ರಮೆ. ಇವತ್ತಿಂದ ನಮಗೆ ಸ್ಪಿರಿಟ್ ಜಾಸ್ತಿ ಆಗಿದೆ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲೇ ಬೆಂಗಳೂರು ಸೇರಿ 15 ಕಡೆಗಳಲ್ಲಿ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಏಕಕಾಲಕ್ಕೆ ದಾಳಿ ನಡೆಸಿದ್ದಾರೆ. ಬುಧವಾರ ತಡರಾತ್ರಿಯಿಂದ ಕಾರ್ಯಪ್ರವೃತ್ತರಾದ ಐಟಿ ಅಧಿಕಾರಿಗಳು ಗುರುವಾರ ಬೆಳಗ್ಗೆ ಸಿಎಂ ಕುಮಾರಸ್ವಾಮಿ ಅವರ ಆಪ್ತ ಸಚಿವ ಪುಟ್ಟರಾಜು ಅವರಿಗೆ ಬೆಳಗ್ಗಿನ ಜಾವ 5 ಗಂಟೆಗೆ ಬಿಸಿ ಮುಟ್ಟಿಸಿದ್ದಾರೆ. ಮಂಡ್ಯ ಉಸ್ತುವಾರಿ ಸಚಿವರಾಗಿರುವ ಸಿಎಸ್ ಪುಟ್ಟರಾಜು ಅವರ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನಲ್ಲಿರೋ ಚಿನಕುರಳಿಯ ಮನೆ, ಮೈಸೂರಿನಲ್ಲಿರುವ ಅವರ ಸಂಬಂಧಿ ಅಶೋಕ್ ಎಂಬುವರ ಮನೆ ಮೇಲೆ ದಾಳಿ ನಡೆಸಿದ್ದಾರೆ. ಈ ದಾಳಿಯ ಹಿಂದೆ ಮೋದಿ ಇದ್ದಾರೆ ಅಂತ ಹೇಳಲಾಗ್ತಿದೆ. ಈಗ ನನ್ನ ಕುಟುಂಬದ ಮೇಲೆ ಇವರು ಐಟಿ ರೈಡ್ ಮಾಡಿಸೋದ್ರೆ 1 ತಿಂಗಳು ಮುಂಚೆ ಮಾಡಿಸಬಹುದಿತ್ತಲ್ಲ. ಇವತ್ತು ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆದ್ಮೇಲೆ ಇಡೀ ನನ್ನ ಕುಟುಂಬದ ಮೇಲೆ ಇವತ್ತು ಐಟಿ ರೈಡ್ ಮಾಡಿಸ್ತಾರೆ ಅಂದ್ರೆ ಇವ್ರಿಗೆ ನಾಚಿಕೆ ಆಗ್ಬೇಕು. ಒಂದೇ ಒಂದು ಸಣ್ಣ ತಪ್ಪನ್ನ ಇವ್ರ ಇಲಾಖೆಯವರು ನಮ್ಗೆ ಕಂಡುಹಿಡಿದು ಬಿಟ್ರೆ ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ. ಬಿಜೆಪಿಯೇ ಇದೆಲ್ಲದರ ಸೂತ್ರಧಾರಿ ಅನ್ನೋ ಆರೋಪವು ಗಟ್ಟಿಯಾಗಿ ಕೇಳಿ ಬರ್ತಿದೆ. ದಿಢೀರ್ ಐಟಿ ದಾಳಿ ಬಗ್ಗೆ ಸತತ 2 ಗಂಟೆಗಳ ಕಾಲ ಸಭೆ ಮಾಡಿದ ದಳಪತಿಗಳು ಐಟಿ ದಾಳಿ ಪಕ್ಕಾ ರಾಜಕೀಯ ಪ್ರೇರಿತ ಅಂತ ವಾಗ್ದಾಳಿ ಮಾಡಿದ್ರು. ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಇವರೇನು ದಂಗೆ ಹೊರಟಿದ್ದಾರೆ, ಇವರು ದಾಳಿ ಮಾಡಲಿಕ್ಕೆ. ಇವತ್ತು CRPF ಕಳಿಸಿ ಈ ರೀತಿಯ ಒಂದು ಉದ್ದಟತನ ನಡೆಸ್ಕೊಂಡ ಮೇಲೆ ನಾನು ನಮ್ಮ ಅಧಿಕಾರಿಗಳನ್ನು ಉಪಯೋಗ ಮಾಡ್ಕೊಂಡು ನಾನು ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ವೇ? ಇಂಥ ನೀಚತನದ ರಾಜಕೀಯ ಎಲ್ಲಾದರೂ ಕಾಣಲಿಕ್ಕೆ ಸಾಧ್ಯ ಇದೆಯಾ? ಇದು ಬೆಳಗ್ಗೆ 5 ಗಂಟೆಗೆ ಸಿಆರ್ಪಿಎಫ್ ಯೋಧರೊಂದಿಗೆ ಕಾರ್ಗಳಲ್ಲಿ ಬಂದ ಐಟಿ ಅಧಿಕಾರಿಗಳು ಪುಟ್ಟರಾಜು ಅವರ ಮನೆಯನ್ನ ಜಾಲಾಡಿದ್ದಾರೆ. ಸ್ಥಳೀಯ ಪೊಲೀಸರಿಗೆ ಯಾವುದೇ ಮಾಹಿತಿ ನೀಡದೆ ಸಿಆರ್ಪಿಎಫ್ ಸಿಬ್ಬಂದಿಗಳ ನೆರವಿನಿಂದ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಐಟಿ ದಾಳಿ ಮಾಡುವಾಗ ಸ್ಥಳೀಯ ಪೊಲೀಸರಿಗೆ ತಿಳಿಸಿ ಅವರ ನೆರವನ್ನ ಪಡೆಯಲಾಗುತ್ತೆ. ಆದ್ರೆ ಆಡಳಿತ ಪಕ್ಷದ ಸಚಿವರು ಹಾಗೂ ಅವರ ಬೆಂಬಲಿಗರ ಮನೆ ಮೇಲೆ ದಾಳಿ ಮಾಡ್ತಾ ಇರೋದ್ರಿಂದ ಪೊಲೀಸರಿಗೆ ತಿಳಿಸದೆ ಕೇಂದ್ರ ಸಶಸ್ತ್ರ ಮೀಸಲು ಪಡೆಯೊಂದಿಗೆ ಬಂದು ಏಕಾಏಕಿ ದಾಳಿ ಮಾಡಲಾಗಿದೆ. ಈ ಮಾದರಿಯ ದಾಳಿಯೇ ನಾನಾ ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಐಟಿ ದಾಳಿ ರಾಜಕೀಯ ಪ್ರೇರಿತ ಅಂತ ಆಕ್ರೋಶ ವ್ಯಕ್ತಪಡಿಸಿದ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಸಿಎಂ ಹಾಗೂ ದೇವೇಗೌಡರ ಜೊತೆ ಸೇರಿ ಐಟಿ ಇಲಾಖೆಯ ಮುಂದೆ ಪ್ರತಿಭಟನೆ ಮಾಡಿದ್ರು. ಎಚ್ಡಿ ರೇವಣ್ಣ ಬೆಂಬಲಿಗರ ಮನೆ ಮೇಲೂ ಐಟಿ ದಾಳಿ. ಪುಟ್ಟರಾಜು ಅವರ ಮನೆಯ ಮೇಲೆ ಬೆಳಗಿನ ಜಾವ ದಾಳಿ ಮಾಡಿದ ಅಧಿಕಾರಿಗಳು ಲೋಕೋಪಯೋಗಿ ಸಚಿವ ಎಚ್ಡಿ ರೇವಣ್ಣ ಬೆಂಬಲಿಗರಿಗೂ ಬಿಸಿ ಮುಟ್ಟಿಸಿದ್ದಾರೆ. ಚನ್ನರಾಯಪಟ್ಟಣದ ರಾಯಿಗೌಡ, ಅಶ್ವಥ್, ನಾರಾಯಣರೆಡ್ಡಿ ಎಂಬುವರ ಮನೆ ಮೇಲೆ ದಾಳಿ ಮಾಡಿರೋ ಅಧಿಕಾರಿಗಳು ಹಾಸನ ನಗರದ ಲೋಕೋಪಯೋಗಿ ಇಲಾಖೆ ಕಚೇರಿ ಮೇಲೂ ರೇಡ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಹಾಸನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಂಜುನಾಥ್ ಎಂಬುವರನ್ನ ವಿಚಾರಣೆ ಮಾಡಿ ಮಾಹಿತಿ ಪಡೆದುಕೊಂಡಿದ್ದಾರಂತೆ ಅಧಿಕಾರಿಗಳು. ಕೇಂದ್ರ ಸರ್ಕಾರ with vengeance
ಆಕ್ಟ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಮೊದಲಿಂದ ನಾವು ಹೇಳ್ಕೊಂತ ಬಂದಿದೆ. ಇದು ಸದನದಲ್ಲೂ ಪ್ರಸ್ತಾಪ ಆಗಿದೆ ಮತ್ತು ಅನೇಕ ನಾಯಕರಿಗೆ ಹೆದರಿಸಿ ಬೆದರಿಸಿ ಪ್ರೆಷರ್ ಬಿಲ್ಡಪ್ ಮಾಡಿ ಚುನಾವಣೆಯಲ್ಲಿ ಅವರು ಕೆಲಸ ಮಾಡದೇ ರೀತಿಯಲ್ಲಿ ಒಂದು ಮಾನಸಿಕ ಒತ್ತಡವನ್ನ ತರ್ತಕ್ಕಂಥ ರೀತಿಯಲ್ಲಿ ಒಂದು ಕಲುಷಿತ ವಾತಾವರಣ, ಭಯದ ವಾತಾವರಣವನ್ನ ಸೃಷ್ಟಿ ಮಾಡಿ ಅವರು ಚುನಾವಣೆ ಗೆಲ್ಲಬೇಕು ಅಂತಕ್ಕಂಥ ಈ ಒಂದು ತಂತ್ರ ಅವರು ಹುಡುಕಿದ್ದಾರೆ. ಅನೇಕ ಕಡೆ ದೇಶದಲ್ಲಿ ಆಗಿದೆ, ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಕಾಂಗ್ರೆಸ್ಸಿನ ಮತ್ತು ಬಿಜೆಪಿಗೆ ವಿರುದ್ಧವಾಗಿರ್ತಕ್ಕಂಥ ಪಕ್ಷಗಳ ಮುಖಂಡರುಗಳ ಮನೆ ಮೇಲೆ ಐಟಿ ದಾಳಿ ಆಗ್ತಾ ಇರೋದನ್ನು ನಾವು ಗಮನಿಸಿದ್ದೇವೆ. ಐಟಿ ಅಧಿಕಾರಿಗಳು ದಳಪತಿಗಳ ಮನೆಗಳನ್ನ ಜಾಲಾಡುವುದಕ್ಕೆ ಶುರು ಮಾಡಿದ್ದೇ ತಡ. ರೇವಣ್ಣ ಕಿಡಿಕಾರಿದ್ರು. ಇಂತಹ ಎಷ್ಟೋ ದಾಳಿಗಳನ್ನ ನಾವು ನೋಡಿಕೊಂಡು ಬಂದಿದ್ದೇವೆ. ಇದರಿಂದ ನಮ್ಮನ್ನ ಹೆದರಿಸಬಹುದು ಅಂದುಕೊಂಡಿದ್ರೆ ಆಗೋದಿಲ್ಲ. ಈ ದಾಳಿಯಿಂದ ಅನುಕೂಲವೇ ಆಗಲಿದೆ ಅಂತ ಗುಡುಗಿದ್ದಾರೆ. ಅಂದ್ರೆ ಅರ್ಥ ಮಾಡ್ಕೋಬೇಕು, ಇವತ್ತು ಯಾವ ರೀತಿ ನಡೀತಾ ಇದೆ ಅನ್ನೋದು. ನಾವೇನ್ ತಲೆ ಕೆಡಿಸ್ಕೊಂಡಿಲ್ಲ, ಯಾರು ಕಾನೂನು ಬಾಹಿರವಾಗಿರ್ತೋ ಮಾಡ್ಕೊಂಡ್ರೆ ನಾವೇನು ಬೇಡ ಅಂತೀವಿ. ನಡೀರಿ ಸರ್, ಇದು ರಾಜಕೀಯ ದುರುದ್ದೇಶ. ಇಂಥವಕ್ಕೆಲ್ಲ ದೇವೇಗೌಡರು ಹೆದರಿಕೊಂಡು ಓಡೋಯ್ತಾರ. ನಡೀರಿ ಸರ್, ಇಂಥವೆಲ್ಲ ದೇವೇಗೌಡರು ಹೆದರಿಸೇ ರಾಜಕಾರಣದಲ್ಲಿ. ಬಿಜೆಪಿ ಮುಖಂಡ್ರೆ ಎಲ್ಲ ಕಡೆ ಈ ತರ ಮಾಡಿಸ್ತೀವಿ ಅಂತ ಅವರೇ ಹೇಳ್ತಾ ಇರೋದು, ನಾವೇನ್ ಮಾಡೋಣ. ಚುನಾವಣೆ ವೇಳೆ ತುಮಕೂರು, ಹಾಸನ, ಬೆಂಗಳೂರು ಗ್ರಾಮಾಂತರ, ಮಂಡ್ಯ ಭಾಗದಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಸಾಗಣೆ ಮಾಡಲಾಗ್ತಿದೆ ಅನ್ನೋ ಖಚಿತ ಮಾಹಿತಿ ಮೇರೆಗೆ ಐಟಿ ದಾಳಿ ನಡೆಸಲಾಗಿದೆ ಅಂತ ಹೇಳಲಾಗ್ತಿದೆ. ಮಂಡ್ಯಕ್ಕೆ ಹಣ ಸಾಗಾಟದ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಲಾಗಿದೆ ಅಂತ ಹೇಳಲಾಗ್ತಿದೆ. ಚುನಾವಣಾ ಅಕ್ರಮದ ಬಗ್ಗೆ ವಾರದಿಂದ ಕಣ್ಣಿಟ್ಟಿದ್ದ ಐಟಿ ಅಧಿಕಾರಿಗಳು ಮೈಸೂರು, ಮಂಡ್ಯದಲ್ಲಿ ಅಕ್ರಮವಾಗಿ ಹಣ ಸಾಗಾಟದಲ್ಲಿ ಸಚಿವ ಸಿಎಸ್ ಪುಟ್ಟರಾಜು ಪ್ರಮುಖ ಪಾತ್ರ ವಹಿಸಿದ್ದಾರೆ ಅನ್ನೋ ಅನುಮಾನದಿಂದ ದಾಳಿ ನಡೆಸಿದ್ದಾರಂತೆ. ಐಟಿ ದಾಳಿ ಬಗ್ಗೆ ಮೊದಲೇ ಹಿಂಟ್ ಕೊಟ್ಟಿದ್ರು ಕುಮಾರಣ್ಣ. ದಾಳಿಗೆ ಸಿದ್ಧವಾಗಿದ್ದಾರೆ, ಇದು ಬಿಜೆಪಿ ಪಿತೂರಿ ಅಂದಿದ್ರು ಸಿಎಂ. ಹೌದು, ಐಟಿ ದಾಳಿ ಮಾಡಲು ಪಕ್ಕಾ ಪ್ಲಾನ್ ಮಾಡಲಾಗಿದೆ. ಇದು ಬಿಜೆಪಿಯ ಪಿತೂರಿ ಅಂತಲ್ಲ. ಬುಧವಾರ ರಾತ್ರಿ ಕುಮಾರಣ್ಣ ಹಿಂಟ್ ಕೊಟ್ಟಿದ್ರು. ಸಿಎಂ ಹೀಗೆ ಮಾತನಾಡಿದ ಕೆಲ ಗಂಟೆಗಳಲ್ಲೇ ಪುಟ್ಟರಾಜು ಮನೆ ಬಾಗಿಲನ್ನ ಐಟಿ ಅಧಿಕಾರಿಗಳು ತಟ್ಟಿದ್ದಾರೆ. ಇದು ಪಕ್ಕಾ ಬಿಜೆಪಿ ಪ್ರೇರಿತ ಐಟಿ ದಾಳಿ ಅಂತ ಹೇಳಲಾಗ್ತಿದೆ. ಬಾಲಕೃಷ್ಣ ಅಂತ ಇದ್ದಾರಲ್ಲ, ಬಿಜೆಪಿಯ ಏಜೆಂಟ್, ಸುಮಾರು 250-300 ಆಫೀಸರ್ಗಳನ್ನ ಕಲೆ ಹಾಕೊಂಡು ದಾಳಿ ಮಾಡ್ತಕ್ಕಂಥದ್ದಕ್ಕೆ ಏರ್ಪೋರ್ಟ್ನಿಂದ 300 ವಿಶೇಷ ವಾಹನಗಳು ರೆಡಿಯಾಗಿದ್ದಾವೆ. ಹೊಸನಗರದ ಹತ್ರ 2 ಕೋಟಿ ರೂಪಾಯಿ ಸೀಸ್ ಮಾಡ್ತಾರೆ. ಇದರದೇನೋ ಮಾಹಿತಿ ಹೊರಗಡೆ ಇಟ್ಟಿದ್ದಾರೆ ಏನು ಅಂತ ಹೇಳಿ. JDSನ ಅಭಿಮಾನಿಗಳೇ ಇರ್ಬೋದು, ಕಾಂಗ್ರೆಸ್ನ ಅಭಿಮಾನಿಗಳಿರ್ಬೋದು, ಅವ್ರ ಟಾರ್ಗೆಟ್ ಇದೆ. ಅದು ಯಾರ ಹತ್ರ ಎಷ್ಟೆಷ್ಟು ವಸೂಲಿ ಮಾಡ್ತಾರೆ ನೋಡೋಣ. ಇವರು ಈ ರೀತಿ ಏನೋ ದಬ್ಬಾಳಿಕೆ ಮಾಡಿದ್ರೆ ವೆಸ್ಟ್ ಬೆಂಗಾಲ್ನಲ್ಲಿ ನಡೀತಲ್ಲ, ಚೀಫ್ ಮಿನಿಸ್ಟರ್ ಮಾಡಿದ್ರಲ್ಲ, ಅದೇ ರೀತಿ ನಾನು ಹೇಳಿಬೇಕಾಗ್ತದೆ. ಎಚ್ಚರಿಕೆಯಿಂದಿರಲಿ ಅನ್ನೋದನ್ನ ಹೇಳಲಿಕ್ಕೆ ಬಯಸಿ. ಚುನಾವಣಾ ಹೊತ್ತಲ್ಲಿ ಆತ್ಮಸ್ಥೈರ್ಯವನ್ನ ಕುಗ್ಗಿಸಲು ಮೋದಿ ಈ ರೀತಿಯ ರೇಡ್ಗೆ ಸಮ್ಮತಿ ಸೂಚಿಸಿದ್ದಾರೆ. ಅವರ ಅಣತಿ ಮೇರೆಗೆ ಈ ಎಲ್ಲ ನಡೆದಿದೆ ಅನ್ನೋದು ದಳಪತಿಗಳ ಆರೋಪವಾಗಿದೆ. ಆದ್ರೆ ಕೇಸರಿ ನಾಯಕರಂತೂ ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಈ ದಿಢೀರ್ ದಾಳಿಯ ಸುತ್ತ ಅನುಮಾನದ ಹುತ್ತ ಬೆಳೆದಿರುವುದಂತೂ ಸತ್ಯ. ಕಳ್ಳನ ಮನಸ್ಸು ಹುಳ್ಳುಳಿಗೆ ಅಂತ ನಿನ್ನೆನೆ ಕುಮಾರಸ್ವಾಮಿ ಹೇಳ್ಬಿಟ್ರು, ಎಲ್ಲ JDSನವ್ರ ಮನೆ ಮೇಲೆ ಇವ್ರು ರೈಡ್ ಮಾಡ್ತಿದ್ದಾರೆ ಅಂತ. ಒಬ್ಬ ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಯಾರ್ಯಾರ ಮೇಲೆ ಐಟಿನೂ ರೈಡ್ ಮಾಡ್ತಾರೋ ಗೊತ್ತಿಲ್ಲ. ಕಳ್ಳರಿಗೆ ನೀನು ಹುಷಾರಾಗಿರು ಅಂತ ಹೇಳಂತ ವ್ಯವಸ್ಥೆ ಮುಖ್ಯಮಂತ್ರಿನೇ ಮಾಡ್ತಿದ್ದಾರೆ. ಇದು ರಾಜ್ಯ ಜನ ಮೆಚ್ಚಲ್ಲ. ಲೋಕ ಸಂಗ್ರಾಮದ ಹೊತ್ತಲ್ಲೇ ಜೆಡಿಎಸ್ ನಾಯಕರ ಮೇಲೆ ಐಟಿ ದಾಳಿ ಆಗಿರೋದು ನಿಜಕ್ಕೂ ಬಿಜೆಪಿ ಪ್ರೇರಿತ ಅನ್ನಲಾಗ್ತಾ ಇದೆ. ಇದೆಲ್ಲದರ ಹಿಂದೆ ಮೋದಿ ಇದ್ದಾರೆ ಅನ್ನಲಾಗ್ತಾ ಇದೆ. ಅಷ್ಟೇ ಅಲ್ಲ, ಐಟಿ ಅಧಿಕಾರಿಗಳಿಗೆ ಮೋದಿ ಆಮಿಷ ಒಡ್ಡಿ ಐಟಿ ದಾಳಿಯನ್ನ ಮಾಡಿಸಿದ್ದಾರೆ ಅನ್ನಲಾಗ್ತಾ ಇದೆ. ಆ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಟೇಕ್ ಅ ಲುಕ್. ಇವತ್ತು ಭಾರತೀಯ ಜನತಾ ಪಕ್ಷದವರು ಈ ಐಟಿ ರೈಟ್ ಅವ್ರ ಹಿಂದ್ಗಡೆ ಅವರೇ ಇರೋದು. ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ಮೋದಿಯ ಮನಿ ಕಮಾಂಡೋಗಳಿಂದ ದಳಪತಿಗಳಿಗೆ ಶಾಕ್. ದಿಢೀರ್ ಐಟಿ ದಾಳಿಯ ಹಿಂದಿದೆಯಾ ಮೋದಿ ಕೈವಾಡ? ಮೋದಿಯೇ ಕಾರಣ ಎನ್ನುತ್ತಿರೋದೇಕೆ ದಳಪತಿಗಳು? ಐಟಿಯನ್ನ ದುರ್ಬಳಕೆ ಮಾಡಿಕೊಂಡಿದ್ಯಾ ಕೇಂದ್ರ ಸರ್ಕಾರ? ಹೌದು, ರಾಜ್ಯದಲ್ಲಿ ಐಟಿ ದಾಳಿಯಾದ್ರೆ ಅದನ್ನ ಮಾಡಿಸಿದ್ದು ಮೋದಿಯೇ ಅಂತ ನೇರವಾಗಿ ಆರೋಪ ಹೊರಿಸಲಾಗ್ತಿದೆ. ಅದಕ್ಕೆ ಕಾರಣವೂ ಇದೆ. ಐಟಿ ಇಲಾಖೆ ಸ್ವಾಯತ್ತ ಸಂಸ್ಥೆಯಾದ್ರೂ ಕೇಂದ್ರದ ಅಡಿಯಲ್ಲಿದ್ದು ಮೋದಿ ಹೇಳಿದಂತೆ ಐಟಿ ಇಲಾಖೆ ಕೇಳ್ತಾ ಇದೆ ಎನ್ನಲಾಗ್ತಿದೆ.
ಅದಕ್ಕೆ ತಕ್ಕಂತೆ ರಾಜ್ಯದಲ್ಲಿ ಈ 5 ವರ್ಷಗಳಲ್ಲಿ ಬಿಜೆಪಿ ನಾಯಕರ ಮನೆ ಮೇಲೆ ದಾಳಿ ಆಗದೇ ಇರೋದು ತೀರಾ ವಿರಳ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಡಿಕೆಶಿ ಮನೆ ಮೇಲೆ ಐಟಿ ದಾಳಿಯಾಗಿತ್ತು. ಈಗ ದಳಪತಿಗಳನ್ನ ಟಾರ್ಗೆಟ್ ಮಾಡಲಾಗಿದೆ ಎನ್ನಲಾಗ್ತಿದೆ. ದೋಸ್ತಿ ಸರ್ಕಾರದ ಜೋಡೆತ್ತುಗಳಾದ ಎಚ್ಡಿಕೆ ಹಾಗೂ ಡಿಕೆಶಿಯನ್ನ ಟಾರ್ಗೆಟ್ ಮಾಡಿಯೇ ಈ ದಾಳಿ ಮಾಡಲಾಗಿದೆ ಎನ್ನಲಾಗ್ತಿದೆ. ಏನು ಐಟಿ ರೈಡ್ ನಡೀತಾ ಇದೆ, ಅದು ರಾಜಕೀಯ ಪ್ರೇರಿತ ಮತ್ತೊಂದು ಮಗದೊಂದು ಹೇಳೋದಕ್ಕೆ ಅರ್ಥ ಇಲ್ಲ. ಐಟಿ ಅಧಿಕಾರಿಗಳು ಅನುಮಾನ ಬಂದಾಗ ಅವರದೇ ಆದ ರೀತಿ ಕೆಲಸವನ್ನು ಮಾಡ್ತಾರೆ, ಅವರ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಅವರು ಪ್ರಾಮಾಣಿಕರಿದ್ದರೆ ಯಾವುದೇ ಅಡ್ಡಿ ಆತಂಕಗಳಿರೋದಿಲ್ಲ, ಅವ್ರು ನೆಮ್ಮದಿಯಿಂದ ಇರಬಹುದು. ಈ ಎಲ್ಲಾ ಮಾತಿಗೆ ಪುಷ್ಟಿ ಕೊಡುವಂತೆ ಈ ಬಾರಿ ಡಿಕೆಶಿಯು ಟಾರ್ಗೆಟ್ ಆಗಿದ್ದಾರೆ. ಕನಕಪುರದ ತಹಶೀಲ್ದಾರರ ಕಚೇರಿಯ ಮೇಲೆ ದಾಳಿ ನಡೆಸಿದ 4 ಐಟಿ ಅಧಿಕಾರಿಗಳ ತಂಡ ಡಿಕೆ ಶಿವಕುಮಾರ್ ಕುಟುಂಬದವರ ಆಸ್ತಿಗೆ ಸಂಬಂಧಿಸಿದ ದಾಖಲೆಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ಮೈತ್ರಿ ಅಭ್ಯರ್ಥಿ ಡಿಕೆ ಸುರೇಶ್, ಡಿಕೆ ಬ್ರದರ್ಸ್ ತಾಯಿ ಗೌರಮ್ಮ ಹಾಗೂ ಸಚಿವ ಡಿಕೆ ಶಿವಕುಮಾರ್ ಕುಟುಂಬದವರ ಆಸ್ತಿ ಪಾಸ್ತಿಗಳ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರಂತೆ. ಈ ಬೆಳವಣಿಗೆಯೇ ಮೋದಿ ಮೇಲೆ ಅನುಮಾನ ಮೂಡುವಂತೆ ಮಾಡಿದೆ ಎನ್ನಲಾಗ್ತಿದೆ. ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮ ಹಣ ಸಾಗಣೆಯನ್ನ ತಡೆಯುವುದಕ್ಕಾಗಿ ಪ್ರತಿ ರಾಜ್ಯಕ್ಕೆ ಮೋದಿಯ ಮನಿ ಕಮಾಂಡರ್ಸ್ ಬರಲಿದ್ದಾರೆ ಅನ್ನೋ ಮಾಹಿತಿ ಇತ್ತು. ಅದೇ ರೀತಿ ರೇಡ್ ಆಗಿದೆ ಅಷ್ಟೇ ಅನ್ನೋದು ಬಿಜೆಪಿ ನಾಯಕರ ಮಾತಾಗಿದೆ. ಆದರೆ ಇದೆಲ್ಲವೂ ಪ್ರೀ ಪ್ಲಾನ್ ರೇಡ್. ಇದಕ್ಕಾಗಿಯೇ ಮೋದಿಗೆ ಐಟಿ ಮುಖ್ಯಸ್ಥ ಬಾಲಕೃಷ್ಣನ್ ಸಹಾಯ ಮಾಡಿದ್ದಾರೆ. ಬಾಲಕೃಷ್ಣನ್ ಅವರಿಗೆ ಮೋದಿ ಅಧಿಕಾರದ ಆಮಿಷವನ್ನ ಒಡ್ಡಿ ಈ ರೀತಿ ದಾಳಿ ಮಾಡಿಸಿದ್ದಾರೆ ಅಂತ ಸಿಎಂ ಕುಮಾರಸ್ವಾಮಿ ವಾಗ್ದಾಳಿ ಮಾಡಿದ್ದಾರೆ. ಬಾಲಕೃಷ್ಣ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಅಂತ. ಒಬ್ಬ ಅಧಿಕಾರಿಯಾಗಿ ಕೆಲಸ ಮಾಡಬೇಕು, ನ್ಯಾಯಯುತವಾಗಿ ಕೆಲಸ ಮಾಡಬೇಕು. ಎಷ್ಟು ಜನ ಬಿಜೆಪಿ ಈ ರಾಜ್ಯದೊಳಗೆ ಅಧಿಕಾರದಲ್ಲಿದ್ದಾಗ ಲೂಟಿ ಹೊಡೆದಿದ್ದಾರೆ, ಅವರ ಆಸ್ತಿಗಳು ಎಷ್ಟಿದೆ, ಯಾರು ತನಿಖೆ ಮಾಡಿದ್ದಾರೆ ಯಾರ ಮೇಲಾದರೂ? ಕೇಂದ್ರ ಸರ್ಕಾರ ಏನೋ ಸಂವಿಧಾನಾತ್ಮಕವಾದಂಥ ಹುದ್ದೆ ಕೊಡ್ತೀವಿ, ಇನ್ನೇನು 2 ತಿಂಗಳಿಗೋ 3 ತಿಂಗಳಿಗೋ ರಿಟೈರ್ ಆಗ್ತಾರೆ. ಇವತ್ತು ನೀನು ಇದೆಲ್ಲ ನಡೆಸು, ಕಾನೂನು ಬಾಹಿರವಾಗಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನಿನಗೆ ಮುಂದೆ ರಾಜ್ಯಪಾಲರು ಮತ್ತಿನ್ಯಾವುದೋ ಜಾಗ ಕೊಡ್ತೀನಿ ಅಂತ ಹೇಳಿ ಇದೆಲ್ಲ ನಡೆಸ್ಕೊಂಡು ಕೂತಿದ್ದಾರೆ. ನನಗೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು. ಅದಕ್ಕೋಸ್ಕರಲೇ ಇವತ್ತು ಈ ರೀತಿಯ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂಥ ಕಚೇರಿಗಳನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದೇನಿದೆ ವಿರೋಧಿಗಳ ಮೇಲೆ, ಇವತ್ತು ನರೇಂದ್ರ ಮೋದಿ ಅವರಿಗೆ ಕೇಳಲಿಕ್ಕೆ ಬಯಸ್ತೀನಿ, ಐಟಿ ಅಧಿಕಾರಿಗಳು ಯಾವ ಕಾರಣಕ್ಕೆ ಇಲ್ಲಿಯವರೆಗೆ ರಾಜ್ಯ ಸರ್ಕಾರದ ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನು ಉಪಯೋಗ ಮಾಡ್ತಾ ಇದ್ರು, ಅವರ ಸಹಾಯವನ್ನು ಕೇಳ್ತಾ ಇದ್ರು ರೈಡ್ ಮಾಡಬೇಕಾದ್ರೆ? ಯಾವ ಕಾರಣಕ್ಕೆ CRPF ಇಂದ ಕರ್ಕೊಂಡ್ಬಂದ್ರು ಇವತ್ತು ಅಧಿಕಾರಿಗಳನ್ನ ಇಲ್ಲಿ? ಆದ್ರೆ ಐಟಿ ಅಧಿಕಾರಿಗಳು ಮಾತ್ರ ಯಾವ MP ಹಾಗೂ MLAಗಳನ್ನ ಟಾರ್ಗೆಟ್ ಮಾಡಿ ಐಟಿ ದಾಳಿ ಮಾಡಿಲ್ಲ. ಗುತ್ತಿಗೆದಾರರ ಮೇಲೆ ದೂರು ಬಂದ ಹಿನ್ನೆಲೆಯಲ್ಲಿ ರಾಜಕೀಯೇತರವಾಗಿ ಪಕ್ಷಪಾತವಿಲ್ಲದೆ ಮಾಹಿತಿ ಕ್ರೋಢೀಕರಣ ಮಾಡಿ ದಾಳಿ ಮಾಡಲಾಗಿದೆ ಅಂತ ಸ್ಪಷ್ಟನೆ ಕೊಟ್ಟಿದೆ. ಆದ್ರೂ ಇದು ಮೋದಿ ಪ್ರೇರಿತ ದಾಳಿ ಅನ್ನೋ ಮಾತುಗಳು ಜೋರಾಗಿ ಕೇಳಿ ಬರ್ತಿದೆ. ಮಂಡ್ಯ ಉಸ್ತುವಾರಿ ಸಚಿವರೇ ಟಾರ್ಗೆಟ್ ಆಗಿದ್ದೇಕೆ? ಮಂಡ್ಯ ರಾಜಕೀಯ ಬಿಸಿಯನ್ನ ಹೆಚ್ಚಿಸಿದ ಐಟಿ ದಾಳಿ. ಹೌದು, ಮಂಡ್ಯ, ಮೈಸೂರು, ಹಾಸನ ಈ 3 ಜಿಲ್ಲೆಗಳೇ ಐಟಿ ಅಧಿಕಾರಿಗಳ ಟಾರ್ಗೆಟ್ ಲಿಸ್ಟ್ನಲ್ಲಿವೆ. ಅದರಲ್ಲೂ ಮಂಡ್ಯ ಉಸ್ತುವಾರಿ ಸಚಿವರೂ ಆಗಿರುವ ಸಿಎಂ ಆಪ್ತ CS ಪುಟ್ಟರಾಜು ಅವರೇ ಮೇನ್ ಟಾರ್ಗೆಟ್ ಆಗಿರೋದ್ರ ಹಿಂದೆ ಷಡ್ಯಂತ್ರವೇ ಇದೆ ಎನ್ನಲಾಗ್ತಿದೆ. ಯಾಕಂದ್ರೆ ಮಂಡ್ಯ ರಾಜಕೀಯ ದಿನೇ ದಿನೇ ರೋಚಕ ತಿರುವುಗಳನ್ನ ಪಡೆದುಕೊಳ್ತಿದೆ. ಮಂಡ್ಯದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರೋ ಸುಮಲತಾ ಅಂಬರೀಶ್ ಅವರಿಗೆ ಬಿಜೆಪಿ ಸಪೋರ್ಟ್ ಮಾಡಿದೆ. ಆದರೆ ಸುಮಲತಾ ಹಾಗೂ ದಳಪತಿಗಳು ಹಾವು ಮುಂಗುಸಿ ತರ ಇದ್ದಾರೆ. ಹಾಗಾಗಿಯೇ ಈ ದಾಳಿಯಲ್ಲಿ ಸುಮಲತಾ ಅವರ ಪಾತ್ರವೂ ಇದೆ ಅಂತ ಪುಟ್ಟರಾಜು ವಾಗ್ದಾಳಿ ಮಾಡಿದ್ದಾರೆ. ಬಹುಮುಖ್ಯವಾಗಿ ಮಂಡ್ಯವನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ರು, ಅದರಲ್ಲೂ ನಿಮ್ಮ ಮನೆಯನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ರು? ಬಹುತೇಕ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗೆ ಸೋಲಿನ ಭಯ ಸ್ಟಾರ್ಟ್ ಆಗಿದೆ. ಈ ರೀತಿ JDS ಮುಖಂಡರ ಒಂದು ನಿದ್ದೆಗೆಡಿಸಿದ್ರೆ, ಐಟಿ ಅವ್ರನ್ನ ಬಿಟ್ಟು ಏನೋ ಎದುರಿಸಿದ್ರೆ ಬಹುತೇಕ ಬೆಂಬಲಿತ ಅಭ್ಯರ್ಥಿನ ಗೆಲ್ಲಿಸ್ಬೋದು ಅಂತ ತಿಳ್ಕೊಂಡಿದ್ದಾರೆ. ಇದರಿಂದ ಹೆಚ್ಚಿನ ರೀತಿ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರಿಗೆ ಒಂದು ರೀತಿ ಸ್ಫೂರ್ತಿ ತುಂಬಿದಂಗೆ ಆಗಿದೆ. ಇದರಲ್ಲಿ ಪಕ್ಷೇತರ ಅಭ್ಯರ್ಥಿಯ ಕೈವಾಡ ಇದೆ ಅಂತ ಅನ್ಸುತ್ತಾ ನಿಮಗೆ? 100ಕ್ಕೆ 100 ಭಾಗ. ಮೊನ್ನೆ ಇವರು ಕಂಪ್ಲೇಂಟ್ ಕೊಟ್ಟಾಗಲೇ ನಾವು ಅನ್ಕೊಂಡ್ವಿ, ಇವರು ಸತ್ಯ ಹರಿಶ್ಚಂದ್ರ ಮನೆಯಿಂದ ಬಂದಿರತಕ್ಕಂಥವ್ರು ಬಿಜೆಪಿ ಬೆಂಬಲಿತ ಅಭ್ಯರ್ಥಿ. ಅವ್ರ ಮುಂದೆ ಅವರು ಕ್ಯಾನ್ವಾಸ್ಗೆ ಹೋದರೆ 1 ಅವರ್ ಮುಂಚೆ ಎಲ್ರಿಗೂ ಹಣ ಹಂಚ್ಕೊಂಡು ಹೋಗ್ತಾ ಇದ್ದಾರೆ. ಪಾಪ ಇವ್ರನ್ನ ಹೇಳೋರು ಕೇಳೋರು ಯಾರೂ ಇಲ್ಲ. ನಮ್ಮ ಜಿಲ್ಲೆಯ ಹಿರಿಯ ಮುಖಂಡರು ಕಾರ್ಯಕರ್ತರು ಕರೆ ಕೊಡ್ತೀವಿ. ಬಹುತೇಕ ಇವರು ನಿಜವಾದಂಥ ಬಣ್ಣ ಬಯಲು ಮಾಡದೇ ಇದ್ರೆ ನನ್ನ ಹೆಸರು ಪುಟ್ಟರಾಜು ಅಲ್ಲ,
ಅದನ್ನು ಮಾಡಿ ತೋರಿಸ್ತೇವೆ ಮುಂದಿನ ದಿನಗಳಲ್ಲಿ. ಪದೇ ಪದೇ ಸುಮಲತಾ ಅಂಬರೀಶ್ ಮೇಲೆ ದಳಪತಿಗಳು ವಾಗ್ಬಾಣವನ್ನ ಬಿಡ್ತಾಲೇ ಇದ್ದಾರೆ. ಈ ರೀತಿ ದಾಳಿಯ ಬಿಸಿ ಮುಟ್ಟಿಸೋದ್ರಿಂದ ಮಂಡ್ಯದಲ್ಲಿ ಬಿಜೆಪಿಗೆ ನೆಲೆ ಇಲ್ಲದಂತೆ ಮಾಡಿದ ದಳಪತಿಗಳಿಗೆ ಬುದ್ಧಿ ಕಲಿಸಿದಂತಾಗುತ್ತೆ ಹಾಗೂ ಸುಮಲತಾ ಅವರ ತಂಟೆಗೆ ಬಾರದಂತೆ ವಾರ್ನಿಂಗ್ ಕೊಟ್ಟಂಗಾಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿಯೇ ದಾಳಿ ಮಾಡಿಸಿದೆ ಅಂತ ಜೆಡಿಎಸ್ ಆರೋಪ ಮಾಡ್ತಿದೆ. ಜೆಡಿಎಸ್ ನಾಯಕರು ಸಿಂಪತಿ ಗಿಟ್ಟಿಸಿಕೊಳ್ತಾರೆ ಅಂದ್ರು ಸುಮಕ್ಕ. ಜೆಡಿಎಸ್ ನಾಯಕರು ಇದು ಬಿಜೆಪಿಯ ಕುತಂತ್ರ, ಇದರಲ್ಲಿ ಸುಮಲತಾ ಅವರ ಕೈವಾಡವೂ ಇದೆ ಅನ್ನೋ ಮಾತುಗಳನ್ನ ಹೇಳ್ತಿದ್ರೆ, ಸುಮಲತಾ ಮಾತ್ರ ಜೆಡಿಎಸ್ ನಾಯಕರು ಇದರ ಲಾಭವನ್ನ ಪಡೆದುಕೊಳ್ಳಲಿದ್ದಾರೆ ಅಂತ ವಾಗ್ದಾಳಿ ಮಾಡಿದ್ರು. ಹೌದು, ಇತ್ತೀಚೆಗೆ ಮಂಡ್ಯ ರಾಜಕೀಯದಲ್ಲಿ ದಳಪತಿಗಳಿಂದ ಆದಂತಹ ಬೆಳವಣಿಗೆಯಿಂದ ಜನರ ಅನುಕಂಪ ಕಡಿಮೆಯಾಗಿದೆ. ಹಾಗಾಗಿ ಈ ಮೂಲಕ ನಾನೇ ಮಾಡಿಸಿದ್ದೀನಿ ಅಂತ ಸಿಂಪತಿಯನ್ನ ದಳಪತಿಗಳು ಗಿಟ್ಟಿಸಿಕೊಳ್ಳಲಿದ್ದಾರೆ ಅಂತ ಸುಮಕ್ಕ ವಾಗ್ದಾಳಿಯನ್ನ ಮಾಡಿದ್ದಾರೆ. ಈಗ ಯಾವ ರೀತಿಯ ಸಿಂಪತಿ ಜನರಿಗೆ ಅವರ ಮೇಲೆ ಇಲ್ಲ ಅನ್ನೋ ವಿಷಯ ಅವ್ರಿಗೆ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ಈ ಇಶ್ಯೂ ಇವತ್ತಿಂದ ಮಾಡ್ಕೊಂಡು ಹೊರಡ್ತಾರೆ ಗ್ಯಾರಂಟಿ. ಅದನ್ನ ಏನೋ ನಾನು ಇದನ್ನು ಮಾಡಿಸಿದ್ದೀನಿ, ಇದರಿಂದ ನನ್ನ ಕಾರ್ಯಕರ್ತರೆಲ್ಲ ಏನೋ ಕೋಪಕ್ಕೆ ಪ್ರತಿಭಟನೆ ಮಾಡಿ ಅಲ್ಲೂ ಇಲ್ಲಿ ಏನೋ ಈ ಥರದ್ದು ಒಂದು ಸ್ಟ್ರಾಟಜಿ ಅವರು ಮಾಡ್ಕೊಂಡು ಬರ್ತಾರೆ. 100% ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡು ಹೋಗ್ಲಿ, ನನ್ನ ಪಾಡಿಗೆ ನಾನು ಮಾಡ್ಕೊಂಡು ಹೋಗ್ತೀನಿ. ಸುಮಲತಾಗೆ ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿದ್ದು, ಜೆಡಿಎಸ್ ತೆಕ್ಕಿಗೆ ಮಂಡ್ಯ ಬಿದ್ದಿದ್ದು, ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಅವರ ವಿರುದ್ಧವಾಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸುಮಲತಾ ಕಣಕ್ಕಿಳಿದಿದ್ದು, ಬಿಜೆಪಿ ಸಪೋರ್ಟ್ ಮಾಡಿದ್ದು, ಸುಮಕ್ಕನ ಬೆನ್ನಿಗೆ ದರ್ಶನ್ ಹಾಗೂ ಯಶ್ ನಿಂತ್ರೆ ನಿಖಿಲ್ಗೆ ನಾನಿದ್ದೀನಪ್ಪ ಅಂತ ತಂದೆ ಕುಮಾರಸ್ವಾಮಿ ನಿಂತಿದ್ದು, ವಾಗ್ಯುದ್ಧ, ವಾಕ್ಸಮರ, ವಾಗ್ಬಾಣಗಳಿಂದ ಮಂಡ್ಯ ರಣಕಣ ಬಿಸಿಯೇರಿತ್ತು. ಇಂತಹ ಹೊತ್ತಲ್ಲಿ ಜೆಡಿಎಸ್ ನಾಯಕರ ಬೆಂಬಲಿಗರ ಮೇಲೆ ಐಟಿ ದಾಳಿಯಾಗಿರೋದು ನಿಜಕ್ಕೂ ಮಂಡ್ಯದ ಕಡೆ ಇಡೀ ರಾಜ್ಯ ತಿರುಗಿ ನೋಡುವಂತೆ ಮಾಡಿದೆ. ಇದೆಲ್ಲದರ ಹಿಂದೆ ಬಿಜೆಪಿ ಕೈವಾಡವಿದೆ. ಕೇಸರಿ ನಾಯಕರೇ ಐಟಿ ದಾಳಿಯ ಲಿಸ್ಟ್ ಸಿದ್ಧ ಮಾಡಿಕೊಟ್ಟಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಿದೆ. ಇದೆಲ್ಲದರ ಹಿಂದೆ ಮೋದಿ ಹಾಗೂ ಅಮಿತ್ ಶಾ ಕೈವಾಡ ಇದೆ ಅನ್ನೋ ಮಾತುಗಳೇ ಐಟಿ ಇಲಾಖೆಯ ಮುಂದೆ ದೋಸ್ತಿ ನಾಯಕರು ಧರಣಿ ಮಾಡುವಂತೆ ಮಾಡಿದೆ. ವೆಲ್ಕಮ್ ಬ್ಯಾಕ್. ಸದ್ಯ ರಾಜ್ಯದಲ್ಲಿ ನಡೆದಿರೋ ಐಟಿ ದಾಳಿ ರಾಜಕೀಯ ಪ್ರೇರಿತ ಅನ್ನೋ ಆರೋಪ ಇದೆ. ಆದ್ರೆ ಗುರುವಾರ ರಾಜ್ಯದಲ್ಲಿ ಐಟಿ ದಾಳಿ ನಡೆಯುತ್ತೆ ಅಂತ ಸ್ವತಃ ಸಿಎಂ ಕುಮಾರಸ್ವಾಮಿ ಅವರೇ ಭವಿಷ್ಯ ನುಡಿದಿದ್ರು. ಹಾಗಾದ್ರೆ ಕುಮಾರಸ್ವಾಮಿ ಅವರಿಗೆ ಈ ಐಟಿ ದಾಳಿ ಬಗ್ಗೆ ಮೊದಲೇ ಸುಳಿವು ಸಿಕ್ಕಿದ್ ಹೇಗಿರ್ಬೋದು? ಐಟಿ ಇಲಾಖೆಗೆ ಎಲ್ಲಿ ದಾಳಿ ನಡೆಸಬೇಕು ಅಂತ ಪಟ್ಟಿಯನ್ನು ಕೊಟ್ಟವ್ರು ಯಾರು? ಆ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಡಬಲ್ ಡಿಜಿಟಲ್ಗೆ ತಲುಪಬಾರದು ಅಂತ ಕುಮಾರಸ್ವಾಮಿ ಮತ್ತು ಡಿಕೆ ಶಿವಕುಮಾರ್ ಟೊಂಕ ಕಟ್ಟಿ ನಿಂತುಬಿಟ್ಟಿದ್ರು. ಸಿದ್ದರಾಮಯ್ಯನವರ ಟಾರ್ಗೆಟ್ ಕೂಡ ಇದೇ ಆಗಿದ್ರು. ತೆರೆಮರೆಯಲ್ಲೇ ಕಸರತ್ತು ನಡೆಸ್ತಾ ಇದ್ರು. ಆದ್ರೆ ನಾವಿಬ್ಬರು ಜೋಡೆತ್ತುಗಳು ಅಂತ ಹೇಳ್ಕೊಂಡು ಕುಮಾರಸ್ವಾಮಿ ಮತ್ತು ಡಿಕೆಶಿ ಲೋಕಸಭಾ ಚುನಾವಣೆಯಲ್ಲಿ ರಣವ್ಯೂಹವನ್ನ ರಚಿಸ್ತಾ ಇದ್ರು. ಇಬ್ರು ಒಟ್ಟಾಗಿ ಬಿಜೆಪಿಯನ್ನೇ ಕಟ್ಟಿ ಹಾಕೋಕೆ ಗೇಮ್ ಪ್ಲಾನ್ ಮಾಡ್ಕೊಂಡಿದ್ರು. ಇನ್ನೇನು ನಾಮಪತ್ರ ಸಲ್ಲಿಕೆ ಕಾರ್ಯ ಮುಗಿದು ಪ್ರಚಾರ ಕಾರ್ಯ ಶುರುವಾಗಬೇಕು. ಅಷ್ಟರಲ್ಲೇ ದಳಪತಿಗಳ ಕೋಟೆಗೆ ಐಟಿ ಲಗ್ಗೆ ಇಟ್ಟಿದೆ. ಅತ್ತ ಮತ್ತೊಂದು ಬಾರಿ ಡಿಕೆಶಿ ಸಾಮ್ರಾಜ್ಯವನ್ನು ಕೂಡ ಆದಾಯ ತೆರಿಗೆ ಇಲಾಖೆ ಟಚ್ ಮಾಡಿದೆ. ಇದಕ್ಕೆಲ್ಲ ಕಾರಣ ಆ ಇಬ್ಬರು ಐಟಿ ಇಲಾಖೆಗೆ ಕೊಟ್ಟಂತಹ ಆ 2 ಲಿಸ್ಟ್ ಅಂತೆ. ಐಟಿ ದಾಳಿ ಬಗ್ಗೆ ಕುಮಾರಣ್ಣಗೆ ಮೊದಲೇ ಗೊತ್ತಾಗಿದ್ದು ಹೇಗೆ? ದಾಳಿಯ ಬಗ್ಗೆ ಸಿಎಂಗೆ ಸುಳಿವು ಕೊಟ್ಟಿದ್ದು ಯಾರು? ಅಚ್ಚರಿಯ ವಿಷಯ ಅಂದ್ರೆ ಬುಧವಾರ ಸಂಜೆ ಕುಮಾರಸ್ವಾಮಿ ಅವರು ಒಂದು ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದೇನಂದ್ರೆ, ಗುರುವಾರ ಬೆಳಗ್ಗೆ ರಾಜ್ಯದಲ್ಲಿ ಐಟಿ ದಾಳಿಯಾಗುತ್ತೆ. ಇದಕ್ಕಾಗಿ ಈಗಾಗಲೇ 300ಕ್ಕೂ ಹೆಚ್ಚು ಕ್ಯಾಬ್ಗಳನ್ನ ಬುಕ್ ಮಾಡಿದ್ದಾರೆ. ಕೇಂದ್ರದಿಂದ ಸಿಆರ್ಪಿಎಫ್ ಸಿಬ್ಬಂದಿಗಳನ್ನ ಕರೆಸಿಕೊಂಡಿದ್ದಾರೆ. ಜೆಡಿಎಸ್ ಮತ್ತು ಕಾಂಗ್ರೆಸ್ನವರನ್ನೇ ಟಾರ್ಗೆಟ್ ಮಾಡಿ ಐಟಿ ದಾಳಿ ಮಾಡಲಾಗ್ತಿದೆ ಅಂತ ಬಾಂಬ್ ಹಾಕಿದ್ರು ಕುಮಾರಸ್ವಾಮಿ. ಇನ್ಕಮ್ ಟ್ಯಾಕ್ಸ್ ಬಾಲಕೃಷ್ಣ ಅಂತ ಇದ್ದಾರಲ್ಲ, ಬಿಜೆಪಿಯ ಏಜೆಂಟ್, ಸುಮಾರು 250-300 ಆಫೀಸರ್ಗಳನ್ನ ಕಲೆ ಹಾಕೊಂಡು ದಾಳಿ ಮಾಡ್ತಕ್ಕಂಥದ್ದಕ್ಕೆ ಏರ್ಪೋರ್ಟ್ನಿಂದ 300 ವಿಶೇಷ ವಾಹನಗಳು ರೆಡಿಯಾಗಿದ್ದಾವೆ. ಹೊಸನಗರದ ಹತ್ರ 2 ಕೋಟಿ ರೂಪಾಯಿ ಸೀಸ್ ಮಾಡ್ತಾರೆ. ಇದರದೇನೋ ಮಾಹಿತಿ ಹೊರಗಡೆ ಇಟ್ಟಿದ್ದಾರೆ ಏನು ಅಂತ ಹೇಳಿ. JDSನ ಅಭಿಮಾನಿಗಳೇ ಇರ್ಬೋದು, ಕಾಂಗ್ರೆಸ್ನ ಅಭಿಮಾನಿಗಳಿರ್ಬೋದು, ಅವ್ರ ಟಾರ್ಗೆಟ್ ಇದೆ. ಅದು ಯಾರ ಹತ್ರ ಎಷ್ಟೆಷ್ಟು ವಸೂಲಿ ಮಾಡ್ತಾರೆ ನೋಡೋಣ. ಇವರು ಈ ರೀತಿ ಏನೋ ದಬ್ಬಾಳಿಕೆ ಮಾಡಿದ್ರೆ ವೆಸ್ಟ್ ಬೆಂಗಾಲ್ ನಲ್ಲಿ ನಡೀತಲ್ಲ, ಚೀಫ್ ಮಿನಿಸ್ಟರ್ ಮಾಡಿದ್ರಲ್ಲ, ಅದೇ ರೀತಿ ನಾನು ಹೇಳಿಬೇಕಾಗ್ತದೆ, ಎಚ್ಚರಿಕೆ ಇದ್ದಿರಲಿ ಅನ್ನೋದನ್ನ ಹೇಳಿ ಬಯಸಿ. ಮೋದಿ ಸರ್ಕಾರ ಐಟಿ ಇಲಾಖೆಯನ್ನ ತನ್ನ ಏಜೆಂಟ್ ರೀತಿ ಬಳಸ್ಕೊಳ್ತಿದೆ. ಅಧಿಕಾರ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ. ನಮ್ಮ ಮೇಲೆ ಐಟಿ ದಾಳಿಗೆ ಸಂಚು ಹೂಡಲಾಗಿದೆ ಅಂತ ಕುಮಾರಸ್ವಾಮಿ ಹೇಳಿದ ಗಂಟೆಯಲ್ಲಿ ರಾಜ್ಯಾದ್ಯಂತ ಐಟಿ ದಾಳಿಗಳು ನಡೆದಿವೆ. ಜೆಡಿಎಸ್ ಎಂಎಲ್ಸಿ ಬಿಎಂ ಫಾರೂಕ್, ಜೆಡಿಎಸ್ ಸಚಿವ ಪುಟ್ಟರಾಜು ಆಪ್ತರ ಮೇಲೆ ಸಿಎಂ ಸೋದರ ಹಾಗೂ ಸಚಿವ ಎಚ್ಡಿ ರೇವಣ್ಣನವರ ಆಪ್ತರ ಮನೆಗೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಸಾಮಾನ್ಯವಾಗಿ ರಾಜ್ಯ ಪೊಲೀಸರ ಸಹಾಯವನ್ನ ಪಡ್ಕೊಂಡು ಐಟಿ ದಾಳಿ ನಡೆಸಲಾಗುತ್ತೆ.
ಆದ್ರೆ ಸರ್ಕಾರದ ನಿಯಂತ್ರಣದಲ್ಲಿರುವಂತಹ ಪೊಲೀಸ್ ಇಲಾಖೆಯನ್ನ ಬಳಸಿಕೊಂಡ್ರೆ ಮಾಹಿತಿ ಲೀಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ಕೇಂದ್ರದ ಸಶಸ್ತ್ರ ಮೀಸಲು ಪಡೆಯ ಸಹಾಯದೊಂದಿಗೆ ಐಟಿ ಇಲಾಖೆ ದಾಳಿ ನಡೆಸೋಕೆ ಪ್ಲಾನ್ ರೂಪಿಸಿತ್ತು. ಇಷ್ಟೊಂದು ಜಾಗ್ರತೆ ವಹಿಸಿದ್ರೂ ಕೂಡ ಮಾಹಿತಿ ಲೀಕ್ ಆಗಿದೆ. ಸಿಎಂ ಕುಮಾರಸ್ವಾಮಿಗೆ ಐಟಿ ದಾಳಿಯ ಮಾಹಿತಿ 12 ಗಂಟೆಗೂ ಮೊದಲೇ ಗೊತ್ತಾಗಿದೆ. ಐಟಿ ಇಲಾಖೆಗೆ ಮಾಹಿತಿ ನೀಡಿದ್ಯಾರು? ಯಾವ ಇಲಾಖೆಗಳಿಗೆ ಹೆಚ್ಚು ಹಣ ಬಿಡುಗಡೆಯಾಗಿತ್ತು? ಹಣ ಬಿಡುಗಡೆ ವಿಚಾರ ಐಟಿಗೆ ತಲುಪಿಸಿದ್ದು ಅವರಿಬ್ಬರ. ಕುಮಾರಸ್ವಾಮಿ ಅವರಿಗೆ ಐಟಿ ದಾಳಿಯ ವಿಚಾರ ಹೇಗ್ ಗೊತ್ತಾಯ್ತು ಅನ್ನೋದನ್ನ ಹೇಳೋ ಮೊದಲು ಐಟಿ ಅಧಿಕಾರಿಗಳಿಗೆ ರಾಜ್ಯದಿಂದ ಮಾಹಿತಿ ಹೇಗ್ ಹೋಯ್ತು ಅನ್ನೋದನ್ನ ಹೇಳ್ತೀವಿ ಕೇಳಿ. ಚುನಾವಣಾ ಸಂದರ್ಭದಲ್ಲಿ ಹಣ ಓಡಾಟ ಸ್ವಲ್ಪ ಹೆಚ್ಚೇ ಇರುತ್ತೆ. ಆದ್ರೆ ಕರ್ನಾಟಕದಲ್ಲಿ ಮಂಡ್ಯ, ಹಾಸನ, ಶಿವಮೊಗ್ಗ, ಚಿಕ್ಕಮಗಳೂರು ಭಾಗದ ಇಂಜಿನಿಯರ್ಗಳು ಗುತ್ತಿಗೆದಾರರ ಮೇಲೆಗೆ ಐಟಿ ದಾಳಿ ನಡೆದಿದ್ದು ಹೇಗೆ ಅನ್ನೋದು ಕುತೂಹಲ ಮೂಡಿಸದೇ ಇರೋದು. ಅಸಲಿಗೆ ಇದರ ಹಿಂದೆ ಅವರಿಬ್ಬರು ಇದ್ದಾರಂತೆ. ಅಮಿತ್ ಶಾಗೆ ಆ ಇಬ್ಬರು ಎಲ್ಲಿ ಐಟಿ ದಾಳಿಯನ್ನ ನಡೆಸಬಹುದು ಅನ್ನೋದರ ಲಿಸ್ಟ್ ಅನ್ನ ಕಳುಹಿಸಿದ್ರಂತೆ. ಆ ಲಿಸ್ಟ್ ಐಟಿ ಇಲಾಖೆಗೆ ತಲುಪಿ ಇವತ್ತು ದಾಳಿಯಾಗಿದೆ ಎನ್ನಲಾಗ್ತಿದೆ. ಹಾಸನ, ಶಿವಮೊಗ್ಗ, ಚಿಕ್ಕಮಗಳೂರಿನ ಗುತ್ತಿಗೆದಾರರು ಇಂಜಿನಿಯರ್ಗಳ ಲಿಸ್ಟ್ ಅನ್ನ ತಯಾರಿಸಿ ಅಮಿತ್ ಶಾಗೆ ರವಾನಿಸಿದ್ರಂತೆ. ಚುನಾವಣೆ ಘೋಷಣೆಗೂ ಮೊದಲು ಪಿಡಬ್ಲ್ಯೂಡಿ ಇಲಾಖೆಯಿಂದ ಕೋಟ್ಯಾಂತರ ರೂಪಾಯಿ ಬಿಡುಗಡೆಯಾಗಿತ್ತಂತೆ. ಈ ಮಾಹಿತಿಯನ್ನ ಆಧರಿಸಿ ಶಾಸಕರಾದ ಸಿಟಿ ರವಿ ಮತ್ತು ಪ್ರೀತಂ ಗೌಡ ಹಣದ ಹರಿವಿನ ಬಗ್ಗೆ ಲಿಸ್ಟ್ ಮಾಡಿ ಕೇಂದ್ರಕ್ಕೆ ಕಳುಹಿಸಿದ್ರಂತೆ. ಇದರ ಆಧಾರದಲ್ಲೇ ಐಟಿ ರೇಡ್ ನಡೆಸಲಾಗಿದೆ ಅನ್ನೋ ಮಾತಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಕುಮಾರಸ್ವಾಮಿ ಅವರು ಕೂಡ ಒಂದು ಮಾತನ್ನ ಹೇಳಿದ್ದಾರೆ. ಇದೆಲ್ಲ ಯಾರು ಮಾಡಿದ್ದು ನನಗೆ ಗೊತ್ತಿದೆ ಅಂತ ಹೇಳೋ ಮೂಲಕ ಬಿಜೆಪಿ ಶಾಸಕರಿಬ್ಬರು ಲಿಸ್ಟ್ ತಯಾರಿಸಿ ಅಮಿತ್ ಶಾಗೆ ರವಾನಿಸಿರಬಹುದು ಅನ್ನೋ ಅನುಮಾನಕ್ಕೆ ಪುಷ್ಟಿ ಕೊಟ್ಟಿದ್ದಾರೆ. ಲಿಸ್ಟ್ ಅಮಿತ್ ಶಾ ಯಾರು ಕಳಿಸೋರು, ಅಮಿತ್ ಶಾ ಅಲ್ಲಿಂದ ಇವ್ರಿಗೆ ಹೆಂಗ್ ರವಾನೆ ಮಾಡಿದ್ರು, ಇದೆಲ್ಲ ನನ್ನ ಹತ್ರ ಮಾಹಿತಿಗಳಿದೆ. ಅಮಿತ್ ಶಾ ಯಾರು ಕಳಿಸೋರು, ಅಮಿತ್ ಶಾ ಅಲ್ಲಿಂದ ಇವ್ರಿಗೆ ಹೆಂಗ್ ರವಾನೆ ಮಾಡಿದ್ರು, ಇದೆಲ್ಲ ನನ್ನ ಹತ್ರ ಮಾಹಿತಿಗಳಿದೆ. ತಲೆ ಕೆಡಿಸ್ಕೊಂಡಿರಿ ಬನ್ನಿ. ಆದ್ರೆ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಶಾಸಕ ಪ್ರೀತಂ ಗೌಡ, ದಾಳಿಗೂ ನಮಗೂ ಯಾವುದೇ ಸಂಬಂಧವಿಲ್ಲ, ಐಟಿ ಅಧಿಕಾರಿಗಳಿಗೆ ಮಾಹಿತಿ ಕೊಡುವಷ್ಟು ದೊಡ್ಡವರು ನಾವಲ್ಲ ಅಂದಿದ್ದಾರೆ. ಈಗ ತಮಗೆ ಗೊತ್ತಿರಬಹುದು, ಕೆಲವು ಇಲಾಖೆಗಳ ಕಚೇರಿಗಳ ಮೇಲೆ ಮತ್ತೆ ಕೆಲವರ ಮನೆಯ ಮೇಲೆ ಐಟಿ ರೇಡ್ ಆಗಿದೆ. ಇದಕ್ಕೆ ತಮ್ಮ ನೇರವಾದ ಕೈವಾಡ ಇದೆ ಅಂತ ಹೇಳಿ ರೇವಣ್ಣವರು ಆರೋಪ ಮಾಡಿದ್ದಾರೆ. ಸರ್, ತಾವು ಲಿಸ್ಟ್ ಮಾಡಿಕೊಟ್ಟಿದ್ದೀರಾ ಅಂತ ಹೇಳಿ ಐಟಿ ಇಲಾಖೆಯವರಿಗೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ನಾನು ಮೊದಲನೇದಾಗಿ ರೇವಣ್ಣ ಮಂತ್ರಿಯವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನನ್ನು ಅಷ್ಟು ಎತ್ತರದ ಮಟ್ಟಿಗೆ ಯೋಚನೆ ಮಾಡುವಂಥ ಒಂದು ಉದಾರತೆ ಕೊಟ್ಟಿರೋದಕ್ಕೆ ಭಗವಂತ ನಾನು ಅವರಿಗೆ ಮೊದಲನೇದಾಗಿ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನಗೆ ಜನರ ಮಧ್ಯೆ ಹೋಗಿ ಜನರ ಪರವಾಗಿ ಹೋರಾಟ ಮಾಡೋ ಶಕ್ತಿ ಇದೆಯೋ ಹೊರತು ನಾನು ಚೀಟಿ ಬರ್ಕೊಡೋದಾಗಲಿ ಪಟ್ಟಿ ಮಾಡೋದಾಗಲಿ ನನಗೆ ಯಾವುದೇ ಅವಶ್ಯಕತೆ ಇರೋದಿಲ್ಲ. ಆದರೆ ಯಾರು ತೆರಿಗೆ ವಂಚನೆ ಮಾಡಿರ್ತಾರೆ ಅವರಿಗೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಂಡ್ರೆ ಯಾಕೆ ಆತಂಕಕ್ಕೀಡಾಗಬೇಕು ಅನ್ನೋದು ನನ್ನ ನೇರ ಪ್ರಶ್ನೆ. ಈಗ ನಾನು ಕೇಳೋದಿಷ್ಟೇ, ರಾಗಿ ಮಾರೋರು, ರಾಗಿ ಬೆಳೆಯೋರು, ಆಲೂಗೆಡ್ಡೆ ಬೆಳೆಯೋರು, ಆಲೂಗೆಡ್ಡೆ ಮಾರೋರು, ಹಾಲು ಕರೆದು ಹಾಲು ಮಾರೋರಿಗೆ ತೆರಿಗೆ ಇಲಾಖೆ ಬಗ್ಗೆ ಯಾಕಿಷ್ಟು ಭಯ ಇರಬೇಕು? ಭಾಳ ಪ್ರಾಮಾಣಿಕವಾಗಿ ಶುದ್ಧವಾಗಿ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಯಾಕೆ ಇದ್ರ ಬಗ್ಗೆ ಆತಂಕ? ಅವರು ನಿರಾತಂಕವಾಗಿ ಅವರು ಚುನಾವಣೆ ಮಾಡಬೇಕು ಹೊರತು ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬಾರ್ದು. ಯಾರು ತಲೆ ಕೆಡ್ಸ್ಕೋಬೇಕು ಅಂತ ಹೇಳಿದ್ರೆ ಕಳ್ಳರು ಯಾರಿರ್ತಾರೆ, ದೇಶದ್ರೋಹಿಗಳು ಯಾರಿರ್ತಾರೆ, ಅವ್ರು ತಲೆ ಕೆಡ್ಸ್ಕೋಬೇಕು. ಸಿಎಂಗೆ ಐಟಿ ದಾಳಿ ಸುಳಿವು ಕೊಟ್ಟಿದ್ದು ಗುಪ್ತಚರರಲ್ಲ. ಕುಮಾರಣ್ಣಗೆ ಐಟಿ ಭೇಟಿಯ ಹಿಂಟ್ ಕೊಟ್ಟಿದ್ದು ಪೊಲೀಸರು ಅಲ್ಲ. ಎಚ್ಡಿಕೆಗೆ ದಾಳಿಯ ಸುಳಿವು ಕೊಟ್ಟ ಆ ಇಬ್ಬರು ಯಾರು? ಹೌದು, ಈ ಕುತೂಹಲ ಎಲ್ಲರಲ್ಲೂ ಇರಬಹುದು. ಕುಮಾರಸ್ವಾಮಿ ಅವರಿಗೆ ಐಟಿ ದಾಳಿಯಾಗುತ್ತೆ ಅನ್ನೋ ಮುನ್ಸೂಚನೆ ಮೊದಲೇ ಸಿಕ್ಕಿದ್ದಾದ್ರೂ ಹೇಗೆ? ಯಾರು ಹೇಳಿದ್ರು ಅನ್ನೋದು. ಅಸಲಿಗೆ ಬುಧವಾರನೇ ತನ್ನ ಸಹೋದ್ಯೋಗಿಗಳ ಜೊತೆ ಐಟಿ ದಾಳಿಯ ಬಗ್ಗೆ ಕುಮಾರಸ್ವಾಮಿ ಸಂಪೂರ್ಣವಾಗಿ ಮಾತನಾಡಿದ್ದಾರೆ. ಸಿಎಂ ಕುಮಾರಸ್ವಾಮಿ ಅವರಿಗೆ ಸಿಕ್ಕ ಮಾಹಿತಿಯ ಪ್ರಕಾರ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಾಯಕರಿಗೆ ಆಪ್ತರಾಗಿರುವ ಉದ್ಯಮಿಗಳ ಮೇಲೆ ಐಟಿ ದಾಳಿಗೆ ಯೋಜನೆ ಸಿದ್ಧಗೊಂಡಿರುವುದು ಗೊತ್ತಾಗಿದೆ. ಬೆಂಗಳೂರಲ್ಲೇ ಸುಮಾರು 69 ಜನರನ್ನ ಐಟಿ ದಾಳಿಗಾಗಿ ಫೈನಲ್ ಲಿಸ್ಟ್ ಅನ್ನ ರೆಡಿ ಮಾಡಲಾಗಿತ್ತಂತೆ. ಐಟಿ ದಾಳಿಯ ಲಿಸ್ಟ್ ನಲ್ಲಿ ಉಪಮುಖ್ಯಮಂತ್ರಿ ಪರಮೇಶ್ವರ್ ಹೆಸರು ಕೂಡ ಇತ್ತು ಎನ್ನಲಾಗುತ್ತೆ. ಪರಮೇಶ್ವರ್ ಅವರ ವಿದ್ಯಾಭ್ಯಾಸ ಸಂಸ್ಥೆಗಳ ಮೇಲೂ ಆದಾಯ ತೆರಿಗೆ ಇಲಾಖೆ ದಾಳಿ ಮಾಡಬಹುದು ಅನ್ನೋ ಸುಳಿವು ಸಿಕ್ಕಿತ್ತು. ಇದರ ಜೊತೆಗೆ ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯ ಜಿಸಿ ಚಂದ್ರಶೇಖರ್ ಹೆಸರು ಸಹ ಐಟಿ ದಾಳಿ ಲಿಸ್ಟ್ ನಲ್ಲಿದೆ ಅನ್ನುವಂತಹ ಮಾಹಿತಿಯನ್ನ ಕುಮಾರಸ್ವಾಮಿ ಸಹೋದ್ಯೋಗಿಗಳ ಜೊತೆ ಹಂಚಿಕೊಂಡಿದ್ರಂತೆ. ಹಾಗಾದ್ರೆ ಇಷ್ಟೆಲ್ಲ ಮಾಹಿತಿಗಳು ಕುಮಾರಸ್ವಾಮಿ ಅವರಿಗೆ ಸಿಕ್ಕಿದ್ದಾದ್ರೂ ಹೇಗೆ?
ಐಟಿ ಅಧಿಕಾರಿಗಳಿಂದಲೇ ಕುಮಾರಣ್ಣಗೆ ದಾಳಿಯ ಮಾಹಿತಿ ಸೋರಿಕೆ ಆಯ್ತಾ ಅಥವಾ ಕರ್ನಾಟಕ ಪೊಲೀಸರು ಐಟಿ ಅಧಿಕಾರಿಗಳ ಫೋನ್ ಕದ್ದಾಲಿಕೆ ಮಾಡಿಸಿದ್ರ ಅಥವಾ ಐಆರ್ಎಸ್ ಅಧಿಕಾರಿಗಳ ಫೋನ್ ಕದ್ದಾಲಿಸಿ ಐಟಿ ದಾಳಿಯ ವ್ಯೂಹವನ್ನ ಭೇದಿಸಿದ್ರ? ದಾಳಿಗೂ ಒಂದು ದಿನ ಮೊದಲೇ ಐಟಿ ಡಿಜಿ ಬಾಲಕೃಷ್ಣನ್ಗೆ ಕುಮಾರಸ್ವಾಮಿ ಶಾಕ್ ಕೊಟ್ಟಿದ್ದು ಹೇಗೆ ಅನ್ನುವಂಥ ಪ್ರಶ್ನೆಗಳು ಎಲ್ಲರಲ್ಲೂ ಕಾಡ್ತಿರಬಹುದು. ಆದ್ರೆ ಈ ಯಾವ ಮೂಲಗಳಿಂದಲೂ ಐಟಿ ದಾಳಿಯ ಮಾಹಿತಿ ಸೋರಿಕೆಯಾಗಿಲ್ಲ. ಸಿಎಂ ಕುಮಾರಣ್ಣಗೆ ಐಟಿ ದಾಳಿಯ ಹಿಂಟನ್ನ ಕೊಟ್ಟಿದ್ದು ಆ ಇಬ್ಬರು. ಅವರು ಯಾವುದೇ ಅಧಿಕಾರಿಗಳಲ್ಲ, ಪೊಲೀಸರು ಅಲ್ಲ, ಸಾಮಾನ್ಯ ಮನುಷ್ಯರಂತೆ. ಏರ್ಪೋರ್ಟ್ಗೆ ಸಂಬಂಧಪಟ್ಟವರಿಬ್ರು ಕುಮಾರಸ್ವಾಮಿಗೆ ಈ ಮಾಹಿತಿ ನೀಡಿದ್ದಾರಂತೆ. ಎಲೆಕ್ಷನ್ ಟೈಮಲ್ಲೇ ದಾಳಿ ನಡೆದಿರೋದು ಸಹಜವಾಗಿಯೇ ನಾನಾ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ನಮಗೆ ವಿಶ್ವಾಸಾರ್ಹ ಮೂಲಗಳಿಂದ ಮಾಹಿತಿ ಬಂದಿದ್ದಕ್ಕೆ ದಾಳಿಯನ್ನ ನಡೆಸಿದ್ದೀವಿ ಅಂತ ಐಟಿ ಹೇಳ್ತಾ ಇದೆ. ಹಾಗಾದ್ರೆ ಆ ಮೂಲ ಯಾವುದು? ಪಶ್ಚಿಮ ಬಂಗಾಳ ಮಾದರಿ ಪ್ರೊಟೆಸ್ಟ್ ಮಾಡೋ ಮೂಲಕ ಮೈತ್ರಿ ಸರ್ಕಾರ ಬಿಜೆಪಿಗೆ ಟಾಂಗ್ ಕೊಡ್ತಿದ್ಯಾ? ಮಂಡ್ಯ ಅಖಾಡದ ಮೇಲೆ ಇದರ ಪರಿಣಾಮ ಹೇಗಿರ್ಬೋದು? ಆ ಬಗ್ಗೆ ಒಂದು ರಿಪೋರ್ಟ್ ಹ್ಯಾವಲ್ಲ. ಕರ್ನಾಟಕದ ಮೈತ್ರಿ ಸರ್ಕಾರದ ಸಚಿವರ ಆಪ್ತರ ಮನೆಗಳ ಮೇಲೆ ದಾಳಿ ನಡೆದಿರುವುದು ಸದ್ಯ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣವಾಗಿದೆ. ದಾಳಿ ಬಗ್ಗೆ ನಾನಾ ವದಂತಿಗಳು ಹರಿದಾಡತೊಡಗಿವೆ. ಸಿಎಂ ಕುಮಾರಸ್ವಾಮಿ ಈ ದಾಳಿ ರಾಜಕೀಯ ಪ್ರೇರಿತ, ಮೋದಿ ಅಮಿತ್ ಶಾ ಅಣತಿ ಮೇರೆಗೆ ನಮ್ಮ ಮೇಲೆ ದಾಳಿ ಮಾಡಲಾಗ್ತಿದೆ ಅಂತಿದ್ದಾರೆ. ಆದರೆ ಇದಕ್ಕೆ ಸ್ಪಷ್ಟನೆ ಕೊಟ್ಟಿರುವ ಐಟಿ, ವಿಶ್ವಾಸಾರ್ಹ ಮೂಲಗಳಿಂದ ಅಕ್ರಮದ ಮಾಹಿತಿ ನಮಗೆ ಬಂದಿತ್ತು, ಇದರ ಆಧಾರದಲ್ಲಿ ದಾಳಿ ಮಾಡಿದ್ದೇವೆ, ಇದರ ಹಿಂದೆ ಯಾವುದೇ ರಾಜಕೀಯ ಉದ್ದೇಶಗಳು ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದೆ. ಹಾಗಾದ್ರೆ ಅದ್ಯಾವ ಮೂಲಗಳಿಂದ ಐಟಿಗೆ ಮಾಹಿತಿಗಳು ಹೋಗಿವೆ? ಖಚಿತ ಸಾಕ್ಷ್ಯಾಧಾರಗಳು ಯಾವ್ಯಾವು ಅನ್ನೋ ಪ್ರಶ್ನೆಗಳು ಹುಟ್ಟುತ್ತವೆ. ಐಟಿಗೆ ಪಟ್ಟಿ ಕೊಟ್ಟಿದ್ದು ಬಿಜೆಪಿ ಶಾಸಕರ. ಮಂಡ್ಯದಲ್ಲಿ ಹಣದ ಹರಿವು ಜೋರಾಗಿದೆಯಾ? ಹೌದು, ಇಂಥದ್ದೊಂದು ಚರ್ಚೆ ಈಗ ಶುರುವಾಗಿದೆ. ಒಂದು ಕಡೆ ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗದಲ್ಲಿ ಐಟಿ ದಾಳಿಯಾಗೋದಕ್ಕೆ ಶಾಸಕರಾದ ಸಿಟಿ ರವಿ ಮತ್ತು ಪ್ರೀತಂ ಗೌಡ ಕೊಟ್ಟ ಪಟ್ಟಿಗೆ ಕಾರಣ ಅನ್ನೋ ಮಾತು ಕೇಳಿ ಬಂದಿದೆ. ಆದರೆ ಇದನ್ನ ಅವರಿಬ್ಬರು ನಿರಾಕರಿಸಿದ್ದಾರೆ. ಐಟಿ ಒಂದು ಸ್ವಾಯತ್ತ ಸಂಸ್ಥೆ, ಅವರ ದಾಳಿಗೆ ರಾಜಕಾರಣವನ್ನು ಕಲ್ಪಿಸೋದೇ ಒಂದು ಸಣ್ಣತನ, ಅವ್ರು ಮಾಡೋ ರಾಜಕಾರಣ. ನೀವು 2012ರಲ್ಲಿ ನನ್ನ ಸಂಬಂಧಿಕರ ಮೇಲೆ ರೈಡ್ ಆಯಿತು, ನಾನು ಮಾಧ್ಯಮಕ್ಕೆ ಬಂದೇನು ಹೇಳಿಕೆ ಕೊಟ್ಟೆ, ಏನಾದರೂ ಅಕ್ರಮ ಇದ್ದರೆ ಅವ್ರು ತಗೊಂಡು ಹೋಗಲಿ. ಐಟಿ ರೈಡು ಅದಕ್ಕೆ ನಾನು ರಾಜಕಾರಣದ ಬಣ್ಣ ಕಟ್ಟಕ್ಕೆ ಹೋಗಲ್ಲ ಅಂತ ಹೇಳಿದೆ. ಹಾಲಿಂದ ಹಾಲಿಗೆ ಹೋಗುತ್ತೆ, ನೀರಿಂದ ನೀರಿಗೆ ಹೋಗುತ್ತೆ. ತೆರಿಗೆ ವಂಚನೆ ಮಾಡಿದರೆ ತೆರಿಗೆ ಕಟ್ಟಬೇಕಾಗುತ್ತೆ. ಅದೇ ಉದಾರತೆನ ಮುಖ್ಯಮಂತ್ರಿ ಆಗಿರೋರು, ಮಂತ್ರಿಗಳಾಗಿರೋರು ತೋರಿಸ್ಬೇಕಲ್ಲ. ಮತ್ತು ರೈಡು ಯಾವುದೋ ಒಂದು ಪಕ್ಷಕ್ಕೆ ಮಾಡಿದ್ಯಾ? ಸಿದ್ದೇಶ್ವರ್ ಅವರು ಕೇಂದ್ರ ಸಚಿವರು, ನಮ್ಮ ಪಕ್ಷದ ಹಿರಿಯ ಮುಖಂಡರು, ಸಂಸದರು, ಅವ್ರು ಇಡೀ ಕಂಪನಿ ಮತ್ತು ಕುಟುಂಬಗಳ ಮೇಲೆ ರೈಡ್ ನಡೀತು. ನಾವು ಯಾರ ಮೇಲೆ ರಾಜಕಾರಣದ ಆರೋಪ ಹೊರಿಸಬೇಕಿತ್ತು? ಡಾಕ್ಟರ್ ಅಶ್ವಥ್ ನಾರಾಯಣ ಅವ್ರದ್ದು KGF ಮೂವಿ ಬಿಡುಗಡೆ ಆಯಿತು ಅನ್ನೋ ಸಂದರ್ಭದಲ್ಲಿ ಅವ್ರ ಸಂಬಂಧಿಕರ ಕಂಪನಿಗಳ ಮೇಲೆಲ್ಲ ರೈಡ್ ಆಯಿತು. ಇದನ್ನು ಅಶ್ವಥ್ ನಾರಾಯಣ್ ಮೇಲೆ ಬಿಜೆಪಿಲಿ ಯಾರೋ ಮಾಡಿಸಿದ್ದಾರೆ ಅಂತ ಹೇಳಕ್ಕಾಗತ್ತಾ? ಗೋಲ್ಡ್ ಪಿಂಚ್ ಹೋಟೆಲ್ನ ಪ್ರಕಾಶ್ ಶೆಟ್ಟರು, ಗೊತ್ತಿರೋ ಸಂಗತಿ, ಅವ್ರು ನಮ್ಮ ಹಿತೈಷಿಗಳು, ಅವರ ಮೇಲೆ ರೈಡ್ ನಡೀತು. SM ಕೃಷ್ಣ ಅವ್ರ ಪಕ್ಷಕ್ಕೆ ಸೇರಿದ 3 ತಿಂಗಳಲ್ಲಿ ಕಾಫಿ ಡೇ ಸಂಸ್ಥೆ ಮೇಲೆ ರೈಡ್ ನಡೀತು. ಅಂದ್ರೆ ಯಾವ ರಾಜಕೀಯ ದ್ವೇಷ? ಎಲ್ಲ ಬಿಜೆಪಿಯವರೇ, ಅವ್ರು ಯಾರು ಬೇರೆ ಪಾರ್ಟಿಯವರಲ್ಲ, ಬಿಜೆಪಿಯವರೇ. ಅದೇ DK ಶಿವಕುಮಾರ್ ಮೇಲೆ ರೈಡ್ ಮಾಡಿದ್ರೆ ರಾಜಕಾರಣ ಅಂತ ಹೇಳ್ತಾರೆ. ಜನತಾದಳದ ಕಾಂಟ್ರಾಕ್ಟರ್, ಬೆಂಬಲಿತ ಕಾಂಟ್ರಾಕ್ಟರ್ ಮೇಲೆ ರಾಜಕಾರಣ ಮಾಡಿದ್ರೆ, ರೈಡ್ ಮಾಡಿದ್ರೆ ರಾಜಕಾರಣ ಅಂತಾರೆ. ಈ ಐಟಿ ರೈಡು ಏನಾದ್ರು ಪಕ್ಷ ಉದ್ದೇಶ ಇಟ್ಟು ಮಾಡಿದ್ಯಾ? ಅವ್ರಿಗೆ ಯಾವುದೋ ಇನ್ಫಾರ್ಮೇಶನ್ ಮೇಲೆ ಮಾಡಿರ್ತಾರೆ. ಇಷ್ಟಕ್ಕೂ ಪ್ರಾಮಾಣಿಕವಾಗಿ ವ್ಯವಹಾರ ಮಾಡುವ ಯಾವ ಜನರಿಗೆ, ಯಾವ ಕಂಪನಿಗೆ ಯಾವ ರೈಡಿಂದ ಏನು ತೊಂದರೆ ಆಗುತ್ತೆ? ತೊಂದರೆ ಆಗೋದು ಯಾರಾದರೂ ಮೋಸ ಮಾಡಿದರೆ, ತೆರಿಗೆ ವಂಚನೆ ಮಾಡಿದರೆ, ತಪ್ಪು ಹಣ ಇಟ್ಟಿದ್ರೆ ಅವ್ರಿಗೆ ತೊಂದರೆ ಆಗುತ್ತೆ. ಅಂಥವ್ರು ಮಾತ್ರ ಬಾಯಿ ಬಿಡ್ಕೋಬೇಕು. ಮತ್ತೆ ಒಂದು ಸಂಗತಿಗಳ ಬಗ್ಗೆ ಚರ್ಚೆ ಆಗಬೇಕಾದ ಅವಶ್ಯಕತೆ ಇದೆ. ಹಾಗಾದ್ರೆ ಮಂಡ್ಯದಲ್ಲಿ ಅದ್ಯಾವ ಕಾರಣಕ್ಕೆ ಐಟಿ ದಾಳಿಯಾಯಿತು ಅನ್ನೋ ಪ್ರಶ್ನೆಯನ್ನು ಹುಟ್ಟುತ್ತೆ. ಅಸಲಿಗೆ ಈ ಬಾರಿ ಮಂಡ್ಯ ಅಖಾಡ ರಾಜ್ಯದಲ್ಲೇ ಎಲ್ಲರ ಗಮನ ಸೆಳೆದಿದೆ. ಒಂದು ಕಡೆ ಕುಮಾರಸ್ವಾಮಿ ಪುತ್ರ ನಿಖಿಲ್, ಮತ್ತೊಂದು ಕಡೆ ಪಕ್ಷೇತರರಾಗಿ ನಿಂತಿರುವ ಸುಮಲತಾ. ಕುಮಾರಸ್ವಾಮಿ ಅವರಿಗೆ ಅಕ್ಷರಶಃ ಪ್ರತಿಷ್ಠೆಯ ಕಣವಾಗಿರುವ ಮಂಡ್ಯದಲ್ಲಿ ನಿಖಿಲ್ ನಾಮಪತ್ರ ಸಲ್ಲಿಕೆ ದಿನ ಶಕ್ತಿ ಪ್ರದರ್ಶನ ಮಾಡಲಾಗಿತ್ತು. ಸಾವಿರಾರು ಜನರನ್ನ ಸೇರಿಸಿ ರ್ಯಾಲಿ ಮಾಡಿದ್ರು. ಈ ಸಂದರ್ಭದಲ್ಲಿ ಐಟಿ ಇಲಾಖೆಗೆ ಮಂಡ್ಯದಿಂದ ಹಲವಾರು ದೂರುಗಳು ಹೋಗಿದ್ವಂತೆ. ವಾಟ್ಸ್ಆಪ್ ಮೂಲಕ ಐಟಿ ಇಲಾಖೆಗೆ ಹಣ ನೀಡೋದ್ರ ವಿಡಿಯೋವನ್ನ ಕಳುಹಿಸಲಾಗ್ತಿತ್ತಂತೆ. ಇಂತಹ ವಿಡಿಯೋಗಳಲ್ಲಿ ಮಂಡ್ಯವೇ ಮುಂದೆ ಇದ್ದಿದ್ರಿಂದ ಮಂಡ್ಯದ ಉಸ್ತುವಾರಿ ಪುಟ್ಟರಾಜು ಆಪ್ತರ ಮನೆಗಳ ಮೇಲೆ ದಾಳಿ ನಡೆದಿರಬಹುದು ಎನ್ನಲಾಗ್ತಿದೆ. ಏನೋ MLC BM ಫಾರೂಕ್ ಮನೆ ಮೇಲೂ ದಾಳಿಯಾಗಿದೆ. ಕೇಂದ್ರ ಸರ್ಕಾರದ ಈ ಒಂದು ಮಿಸ್ಯೂಸ್, ದುರಾಡಳಿತದಿಂದ ಈ ರಾಜಕೀಯ ಬಂದ ತಕ್ಷಣ ಈ ಒಂದು ವ್ಯವಸ್ಥೆಗಳು ಮಾಡ್ತಾ ಇದ್ದಾರೆ ಅಂತ ತಿಳಿದು ಬಂದಿದೆ. ಇದರ ಬರೀ ಇನ್ಕಮ್ ಟ್ಯಾಕ್ಸ್ ಮಾತ್ರ ಅಲ್ಲ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರು, CBI ಎಲ್ಲವನ್ನು ಮಿಸ್ಯೂಸ್ ಮಾಡಿ
ಒಂದು ದುರ್ಬಳಕೆ ಮಾಡುವಂಥ ಪರಿಸ್ಥಿತಿ ಇದೆ ನಾವು ನೋಡಿರೋದು. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಈಗಾಗಲೇ ಭಾಳಷ್ಟು ನನಗೆ ಹಲವು ಸಲ ರೈತು ಸರ್ಚು ಅದೆಲ್ಲ ಆಗಿದೆ ಅಂತೇಳಿ, ಸೊ ಅದನ್ನಿಲ್ಲ. ಸೊ ನಮ್ದು ಏನಿದ್ರು ಜಿನೈನಾಗಿ ಯಾವುದು ಅಕೌಂಟಿಂಗ್ ಇದೆ ಅದ್ರ ಪ್ರಕಾರ ಮಾಡ್ತಿದ್ದಾರೆ. ಬಂದು ನಮಗೇನು ಅದರ ಬಗ್ಗೆ ನಾವು ಹೆದರಿಕೆಗೂ ಇಲ್ಲ. ಇಲ್ಲ ನಮ್ಮ ಮನೆಯಿಂದನೇ ಬಂದೆ. ಈಗ ಮನೆಯಲ್ಲಿ ಸರ್ಚ್ ಕಿಚನ್ ಆಗಿಲ್ಲ. ಮಂಗಳೂರಲ್ಲಿ ತಿಳ್ಕೊಂಡೆ ಆ ಥರ ಏನು ಇಲ್ಲಿ ಯಾರಿಲ್ಲ, ಮನೆಯಲ್ಲಿ ಯಾರಿಲ್ಲ. ನಾನು ವಾಚ್ಮನ್ ಹತ್ರ ತಿಳ್ಕೊಂಡೆ, ಸೆಕ್ಯೂರಿಟಿ ಹತ್ರ ಎಲ್ಲ. ಇಲ್ಲ, ಕಚೇರಿಗೆ ದಾಳಿ ಅಂದ್ರೆ ಅದು ಸರ್ವೆ ಅಂತ ಹೇಳ್ತಾರೆ, ಬಟ್ ಮನೆ ಕಡೆ ಮಾಡಿದ್ರೆ ಸರ್ಚ್ ಅಂತ ಹೇಳ್ತಾರೆ. ಸೊ ಈಗಾಗಲೂ ನನಗೆ ಹಿಂದೆ ಬಹಳ ಸಲ ಆಗಿತ್ತು. ಕರ್ನಾಟಕದಲ್ಲೂ ದೀದಿ ಮಾದರಿ ಪ್ರೊಟೆಸ್ಟ್. ಐಟಿ ದಾಳಿ ಯಾರಿಗೆ ಪ್ಲಸ್, ಯಾರಿಗೆ ಮೈನಸ್? ಸಿಎಂ ಕುಮಾರಸ್ವಾಮಿ, ಡಿಸಿಎಂ ಪರಮೇಶ್ವರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಸಚಿವರಾದ ಡಿಕೆ ಶಿವಕುಮಾರ್, ಸಾರಾ ಮಹೇಶ್ ಹೀಗೆ ಎರಡೂ ಪಕ್ಷಗಳ ಘಟಾನುಘಟಿ ನಾಯಕರೆಲ್ಲ ಐಟಿ ಕಚೇರಿ ಮುಂದೆ ಧರಣಿ ಮಾಡಿದ್ದಾರೆ. ಚೌಕಿದಾರ್ ಚೋರಿಹೆ ಅಂತ ಮೋದಿ ವಿರುದ್ಧ ಘೋಷಣೆಗಳನ್ನ ಕೂಗಿದ್ದಾರೆ. ಚುನಾವಣೆಯ ಸಂದರ್ಭದಲ್ಲಿ ನಡೆದ ಐಟಿ ದಾಳಿಯನ್ನ ಬಿಜೆಪಿಗೆ ತಿರುಗುಬಾಣ ಮಾಡೋಕೆ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಸಿದ್ದಾರೆ. ವ್ಯವಸ್ಥೆಯಲ್ಲಿ ಬಿಜೆಪಿಯ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರತಕ್ಕಂಥ ಹಲವಾರು ದೇಶದ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ಗಳೇನಿದ್ದಾವೆ ಅದನ್ನ ದುರ್ಬಳಕೆ ಮಾಡಿಕೊಳ್ತಕ್ಕಂಥದ್ರಲ್ಲಿ ನರೇಂದ್ರ ಮೋದಿ ಅವರ ನಡವಳಿಕೆಗಳೇನಿದೆ, ಬಹುಶಃ ಅವರು ಮುಂದಿನ ದಿನಗಳಲ್ಲಿ ಈ ದೇಶದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನದ ವ್ಯವಸ್ಥೆಯನ್ನೇ ಬುಡುಮೇಲೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಅವರೇನು ಹೊರಟಿದ್ದಾರೆ. ಒಂದು ರೀತಿಯ ಡಿಕ್ಟೇಟರ್ಶಿಪ್ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತೀನಿ ನಾನು. ಅಮಿತ್ ಶಾ, ಅರುಣ್ ಜೈಟ್ಲಿ ಫೈನಾನ್ಸ್ ಮಿನಿಸ್ಟರ್, ಇದರ ಹಿಂದ್ಗಡೆ ನೇರವಾಗಿ ನರೇಂದ್ರ ಮೋದಿ ಅವರು ಇದ್ದಾರೆ. ಅಮಿತ್ ಶಾ ಚಮಚ ಅವರು. ಅವ್ರು ಯಾವ ವ್ಯಕ್ತಿತ್ವನೇ ಇಲ್ಲ. ಅವರು ಚುನಾವಣೆಯಲ್ಲಿ ಗೆಲ್ಲದು ಸೋಲದು ಇದ್ದೇ ಇರ್ತದೆ. ಸೋಲ್ತೀವಿ ಅಂತಕ್ಕಂಥ ಭಯದಿಂದ ವಿರೋಧ ಪಕ್ಷದವರನ್ನು ದಮನ ಮಾಡ್ತೀವಿ ಐಟಿ ಮೂಲಕ, ಬೇರೆ ಸಂಸ್ಥೆಗಳ ಮೂಲಕ ಅಂತ ನೀವೇನಾದ್ರು ಭ್ರಮೆಯಲ್ಲಿದ್ರೆ ನಿಮ್ಮಂತ ಮೂರ್ಖರು ಬೇರೆ ಯಾರು ಇಲ್ಲ ಅಂತ. ಮೊನ್ನೆ ಏನು ಕೇಂದ್ರ ಸರ್ಕಾರದ ಮಂತ್ರಿಗಳು ಏನು ಮಾಧ್ಯಮದ ಮುಂದೆ ನಿಂತ್ಕೊಂಡು ಅವರು ಮಾತಾಡಿದ್ರು, ಏನು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು, ಏನು ಬಿಜೆಪಿ ನಾಯಕರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು, ವಿವಿಧ ನಾಯಕರುಗಳು ಏನು ಸಂದರ್ಭದಲ್ಲಿ ಸಂಭಾಷಣೆಗಳನ್ನ ನಡೆಸಿದ್ದಾರೆ, ಟಿವಿಗಳೆಲ್ಲ ಬಂದಿದೆ, ಏನು ಕಿಡ್ನಾಪ್ ಕೇಸ್ಗಳೆಲ್ಲ ಆಗಿದೆ, ಇವೆಲ್ಲ ಕೂಡ ಸತ್ಯಾಂಶ ಯಾರು ಕೂಡ ಮುಚ್ಚಾಕ್ಲಿಕ್ಕೆ ಸಾಧ್ಯ ಇಲ್ಲ. ಮಂಡ್ಯ ಅಖಾಡದ ಕಾವು ಏರ್ತಾ ಇರೋ ಹೊತ್ತಲ್ಲೇ ಐಟಿ ದಾಳಿಗಳು ನಡೆದಿರೋದು ಚುನಾವಣೆಯ ಮೇಲೂ ಪರಿಣಾಮ ಬೀರೋ ಸಾಧ್ಯತೆ ದಟ್ಟವಾಗಿದೆ. ಹೌದು, ಮಂಡ್ಯ ಜೆಡಿಎಸ್ ಮುಖಂಡ ಹಾಗೂ ಹಾಲಿ ಉಸ್ತುವಾರಿ ಸಚಿವ ಪುಟ್ಟರಾಜು ಆಪ್ತರ ಮೇಲೆ ಐಟಿ ದಾಳಿ ನಡೆಯುವ ಮೂಲಕ ಅವರನ್ನ ಕಟ್ಟಿಹಾಕೋ ಪ್ರಯತ್ನವನ್ನ ನಡೆಸಿದಂತಿದೆ. ಮಂಡ್ಯದಲ್ಲಿ ಈಗಾಗಲೇ ಬಿಜೆಪಿ ಸುಮಲತಾಗೆ ಬೆಂಬಲ ಘೋಷಿಸಿರೋದು ಗೊತ್ತೇ ಇದೆ. ಹೀಗಾಗಿ ಐಟಿ ದಾಳಿಯನ್ನೇ ಅಸ್ತ್ರವನ್ನಾಗಿ ಬಳಸಿ ಜೆಡಿಎಸ್ ಸಿಂಪತಿ ಗಿಟ್ಟಿಸಿಕೊಳ್ಳಬಹುದು. ಬಿಜೆಪಿ ನಮ್ಮನ್ನ ಟಾರ್ಗೆಟ್ ಮಾಡ್ತಿದೆ ಅಂತ ಹೇಳಿ ಭಾವನಾತ್ಮಕ ಅಸ್ತ್ರವನ್ನ ಬಳಸಿ ನಿಖಿಲ್ ಪರ ಪ್ರಚಾರ ಮಾಡುವ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಐಟಿ ದಾಳಿಯಿಂದಾಗಿ ಚುನಾವಣಾ ಹಣ ಸರಬರಾಜಿಗೆ ಬ್ರೇಕ್ ಬೀಳಬಹುದು. ಇದು ಪರೋಕ್ಷವಾಗಿ ಸುಮಲತಾಗೆ ಅನುಕೂಲ ಮಾಡಿಕೊಟ್ಟರೂ ಅಚ್ಚರಿ ಪಡಬೇಕಿಲ್ಲ. ಹೀಗೆ ರಾಜ್ಯದಲ್ಲಿ ಎಲೆಕ್ಷನ್ ಹೊಸ್ತಿಲಲ್ಲೇ ನಡೆದಿರುವ ಐಟಿ ದಾಳಿ ದೊಡ್ಡ ಮಟ್ಟದ ಸದ್ದು ಮಾಡ್ತಿದೆ. ರಾಜಕೀಯ ತಿರುವು ಪಡೆದಿರುವ ಐಟಿ ದಾಳಿ ಪ್ರಕರಣ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಒಟ್ನಲ್ಲಿ ಲೋಕ ಸಂಗ್ರಾಮದ ಹೊತ್ತಲ್ಲೇ ದಳಪತಿಗಳಿಗೆ ಐಟಿ ಚಕ್ರವ್ಯೂಹವನ್ನ ಬಿಜೆಪಿ ರಚನೆ ಮಾಡಿದೆ ಅನ್ನಲಾಗ್ತಾ ಇದೆ. ಕೇಂದ್ರದಿಂದ ಐಟಿ ಇಲಾಖೆಯ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನೋ ಆರೋಪವನ್ನ ಮೋದಿ ಮೇಲೆ ಹೊರಿಸಲಾಗ್ತಾ ಇದೆ. ಇದರಿಂದ ಲಾಭ ಯಾರಿಗೆ, ನಷ್ಟ ಯಾರಿಗೆ ಅನ್ನೋದನ್ನ ಇನ್ನು ಮುಂದೆ ಕಾದ್ ನೋಡ್ಬೇಕಷ್ಟೇ. ಇದಾಗಿತ್ತು ಹೊತ್ತಿನ ವಿಶೇಷ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.